ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಕ್ಲಾಸಸ್. ಇವತ್ತು ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ಹಾಗಾದ್ರೆ ಈ ಪಾಠದಲ್ಲಿ ನಿಮಗೆ ಪ್ರಮುಖವಾಗಿ ಬಹು ಆಯ್ಕೆ ಪ್ರಶ್ನೆಗಳಿರಬಹುದು, ಒಂದು ಅಂಕದ ಪ್ರಶ್ನೆಗಳಿರಬಹುದು, ಅಥವಾ 2 ಅಂಕ 3 ಅಂಕ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು. ನಾವು ಓಲ್ಡ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿ ಅಲ್ಲಿ ಕೇಳಿರುವಂತ ಪ್ರಮುಖವಾದ ಪ್ರಶ್ನೆಗಳನ್ನ ಹಾಗೆ ಕೇಳಬಹುದಾದಂತ ಕೆಲವೊಂದು ಪ್ರಶ್ನೆಗಳನ್ನ ನಾವು ಈ ಒಂದು ಪಾಠದಿಂದ ತಿಳ್ಕೊಳ್ಳಿಕ್ಕಿದ್ದೇವೆ. ಹಾಗಾದ್ರೆ ನಾವು ಈ ಒಂದು ಸೆಷನ್ ಅನ್ನ ಶುರು ಮಾಡೋಣವಾ? ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ನೀವೇನೇನನ್ನ ಕಲ್ತ್ಕೊಂಡಿದ್ರಿ ಈ ಒಂದು ಪಾಠದಲ್ಲಿ? ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಪಾಠದಲ್ಲಿ ನೀವು ಮಾನವನ ಕಣ್ಣಿನಲ್ಲಿ ಉಂಟಾಗಬಹುದಾದಂತಹ ದೃಷ್ಟಿ ದೋಷಗಳ ಬಗ್ಗೆ ತಿಳ್ಕೊಂಡಿದ್ರಿ ಅಲ್ವಾ? ದೃಷ್ಟಿ ದೋಷಗಳು ಅಲ್ವಾ? ದೃಷ್ಟಿ ದೋಷಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದು ಸಮೀಪ ದೃಷ್ಟಿ ದೋಷ ಇರಬಹುದು, ಅಥವಾ ದೂರದೃಷ್ಟಿ ದೋಷ, ಹಾಗೆ ಪ್ರಿಸ್ಬಯೋಫಿಯಾ ಇರಬಹುದು, ಕಣ್ಣಿನ ಪೊರೆ ಇರಬಹುದು. ಇವುಗಳು ಹೇಗೆ ಉಂಟಾಗತ್ತೆ, ಹಾಗೆ ಈ ಒಂದು ದೃಷ್ಟಿ ದೋಷಗಳನ್ನ ಯಾವ ರೀತಿಯಾಗಿ ನೀವು ಸರಿ ಮಾಡಬಹುದು, ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ತಿಳ್ಕೊಂಡಿದ್ರಿ. ಹಾಗೆ ಬೆಳಕಿನ ವರ್ಣ ವಿಭಜನೆ ಬಗ್ಗೆ ತಿಳ್ಕೊಂಡಿದ್ರಿ ಅಲ್ವಾ? ಬೆಳಕಿನ ವರ್ಣ ವಿಭಜನೆ ಒಂದು ಗಾಜಿನ ಪಟ್ಟಕದ ಮೂಲಕ ಬೆಳಕನ್ನ ಹಾಯಿಸಿದಾಗ ಅದೇನಾಗತ್ತೆ, 7 ವಿವಿಧ ಬಣ್ಣಗಳಾಗಿ ಅದು ವಿಭಜನೆ ಹೊಂದುವುದನ್ನ ನೀವು ನೋಡಬಹುದು. ಈ ಒಂದು ಪ್ರಯೋಗದ ಬಗ್ಗೆ ತಿಳ್ಕೊಂಡಿದ್ರಿ, ಬೆಳಕಿನ ವರ್ಣ ವಿಭಜನೆ. ಹಾಗೆ ನಮ್ಮ ಸುತ್ತಮುತ್ತಲು ವಕ್ರೀಭವನದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ನಮ್ಮ ಸುತ್ತಮುತ್ತಲು ಉಂಟಾಗುವಂತಹ ಆಕಾಶದ ಬಣ್ಣ ನೀಲಿಯಾಗಿ ಕಾಣಲಿಕ್ಕೆ ಕಾರಣವೇನು? ಆಕಾಶದ ಬಣ್ಣ ನೀಲಿಯಾಗಿ ಕಾಣಲಿಕ್ಕೆ ಕಾರಣ ಏನು? ಹಾಗೆ ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣ ಏನು? ಹಾಗೆ ಗ್ರಹಗಳು ಮಿನುಗದೆ ಇರಲಿಕ್ಕೆ ಕಾರಣ ಏನು? ಹಾಗೆ ಟಿಂಡಾಲ್ ಪರಿಣಾಮ ಇರಬಹುದು. ಟಿಂಡಾಲ್ ಪರಿಣಾಮ, ಬೆಳಕಿನ ಚದುರುವಿಕೆ ಅಲ್ವಾ? ಬೆಳಗಿನ ಹೊತ್ತಿನಲ್ಲಿ ಹಾಗೆ ಸೂರ್ಯಾಸ್ತವಾಗುವಂತ ಹೊತ್ತಿನಲ್ಲಿ ಕೆಂಪು ಬಣ್ಣದಲ್ಲಿ ಆಗಸ ಕಾಣ್ಲಿಕ್ಕೆ ಕಾರಣ ಏನು? ಇವೆಲ್ಲದಕ್ಕೂ ಕೂಡ ನೀವು ಕಾರಣವನ್ನ ತಿಳ್ಕೊಂಡಿದ್ರಿ ಅಲ್ವಾ? ಈ ಪಾಠದಲ್ಲಿ ಈ ಎಲ್ಲ ಒಂದು ವಿಷಯಗಳ ಬಗ್ಗೆ ನೀವು ತಿಳ್ಕೊಂಡಿದ್ರಿ. ಈಗ ನಾವು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಮುಖವಾದ ಪ್ರಶ್ನೋತ್ತರಗಳನ್ನ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ನಾವು ಬಹು ಆಯ್ಕೆಯ ಪ್ರಶ್ನೆಗಳನ್ನ ಇಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ಕೊಟ್ಟಿರುವ ಚಿತ್ರವನ್ನ ಗಮನಿಸಿ, ಈ ಚಿತ್ರವು ಸೂಚಿಸುವ ದೃಷ್ಟಿದೋಷವನ್ನ ಗುರುತಿಸಿ ಅಂತ ಇದೆ. ಆಪ್ಷನ್ ಎ ಪ್ರಿಸ್ಬಯೋಪಿಯಾ, ಆಪ್ಷನ್ ಬಿ ದೂರದೃಷ್ಟಿ ಹೈಪರ್ ಮೆಟ್ರೋಪಿಯಾ, ಆಪ್ಷನ್ ಸಿ ಸಮೀಪ ದೃಷ್ಟಿ ಮಯೋಪಿಯಾ, ಆಪ್ಷನ್ ಡಿ ಕಣ್ಣಿನ ಪೊರೆ ಅಲ್ವಾ? ಹಾಗಾದ್ರೆ ನಾವು ಈ ಒಂದು ಚಿತ್ರವನ್ನ ಗಮನಿಸಿದಾಗ ನೀವೇನನ್ನ ನೋಡಬಹುದು? ಇಲ್ಲಿ ಈ ಒಂದು ಚಿತ್ರದಲ್ಲಿ ನೀವು ಈ ರೆಟಿನಾದ ಮುಂಭಾಗದಲ್ಲಿ ನೀವು ಏನ್ ನೋಡಬಹುದು? ಇಲ್ಲಿ ಈ ಒಂದು ಕಿರಣಗಳು ಏನಾಗಿದೆ, ಪ್ರತಿಬಿಂಬ ಉಂಟಾಗುವಂತದ್ದನ್ನ ನೋಡಬಹುದು. ಇಲ್ಲಿ ರೆಟಿನಾ ಇದೆ ಅಲ್ವಾ? ಈ ರೆಟಿನಾದ ಮುಂಭಾಗದಲ್ಲಿ ಉಂಟಾಗಿದೆ. ಆದ್ರೆ ಎಲ್ಲಿ ಉಂಟಾಗ್ಬೇಕಾಗಿತ್ತು? ಅದು ಸಾಮಾನ್ಯ ದೃಷ್ಟಿ ಉಳ್ಳವರಿಗೆ ಅದು ರೆಟಿನಾದಲ್ಲಿ ಉಂಟಾಗ್ಬೇಕಿತ್ತು ಅಲ್ವಾ? ಈ ಒಂದು ಭಾಗದಲ್ಲಿ ಉಂಟಾಗ್ಬೇಕಿತ್ತು. ಆದ್ರೆ ಇಲ್ಲಿ ಏನಾಗಿದೆ, ಪ್ರತಿಬಿಂಬವು ಎಲ್ಲಿ ಉಂಟಾಗಿದೆ? ರೆಟಿನಾದ ಮುಂಭಾಗದಲ್ಲಿ ಉಂಟಾಗಿದೆ. ಹಾಗಾದ್ರೆ ಇದನ್ನ ನಾವು ಯಾವ ರೀತಿಯ ದೃಷ್ಟಿದೋಷ ಅಂತ ಕರಿತೇವೆ? ಪ್ರಿಸ್ಬಯೋಪಿಯಾ. ಇದು ಉಂಟಾಗೋದು ಯಾವ್ದ್ರಿಂದ? ಪ್ರಿಸ್ಬಯೋಪಿಯಾ ಇದು ಉಂಟಾಗುವಂಥದ್ದು ವಯೋಸಹಜವಾಗಿ ಉಂಟಾಗುವಂಥದ್ದು ಅಲ್ವಾ? ಹಾಗೆ ದೂರದೃಷ್ಟಿ ಅಂದ್ರೆ ಏನಾಗಿರುತ್ತೆ? ದೂರದಲ್ಲಿರುವಂತಹ ಒಂದು ಅಕ್ಷರಗಳಿರಬಹುದು, ಅದು ಸರಿಯಾಗಿ ಕಾಣಿಸ್ತಾ ಇರತ್ತೆ, ಆದ್ರೆ ಹತ್ತಿರದಲ್ಲಿರುವಂಥದ್ದು ಕಾಣಿಸ್ತಾ ಇರೋದಿಲ್ಲ ಅಲ್ವಾ? ಹಾಗಾದ್ರೆ ಅದಕ್ಕೆ ಕಾರಣ ಏನು? ಕಾರಣ ಏನು? ಇಲ್ಲಿ
ಸಮೀಪ ದೃಷ್ಟಿ ಮಯೋಫಿಯಾ ಅಂತ ಇದೆ ಅಲ್ವಾ. ಸಮೀಪ ದೃಷ್ಟಿ, ಇಲ್ಲಿ ಸಮೀಪ ದೃಷ್ಟಿಯಲ್ಲಿ ಏನಾಗತ್ತೆ, ಪ್ರತಿಬಿಂಬವು ರೆಟಿನಾದ ಮುಂಭಾಗದಲ್ಲಿ ಉಂಟಾದಾಗ, ರೆಟಿನಾದ ಮುಂಭಾಗದಲ್ಲಿ ಪ್ರತಿಬಿಂಬ ಉಂಟಾದಾಗ ಸಮೀಪ ದೃಷ್ಟಿದೋಷ ಉಂಟಾಗತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಸಮೀಪ ದೃಷ್ಟಿದೋಷ. ಆಪ್ಷನ್ ಸಿ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿದೋಷ. ಅಕಸ್ಮಾತ್ ಆಗಿ ಇಲ್ಲಿ ಉಂಟಾಗಿದ್ರೆ, ಪ್ರತಿಬಿಂಬ ಈ ಒಂದು ಭಾಗದಲ್ಲಿ ಉಂಟಾಗಿದ್ರೆ, ಅಂದ್ರೆ ರೆಟಿನಾದ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಉಂಟಾಗಿದ್ರೆ ಅದನ್ನ ನಾವೇನಂತ ಕರಿತೇವೆ? ದೂರದೃಷ್ಟಿ ದೋಷ ಅಂತ ಕರಿತೇವೆ ಅಲ್ವಾ. ಆದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಯನ್ನು ನೋಡಿ. ಈ ಕೋಷ್ಟಕವನ್ನ ಗಮನಿಸಿ. ದ್ರವ ಮಾಧ್ಯಮವನ್ನ ಕೊಟ್ಟಿದ್ದಾರೆ, PQRS ಅಂತ ಕೊಟ್ಟಿದ್ದಾರೆ. ವಕ್ರೀಭವನ ಸೂಚ್ಯಂಕವನ್ನ ಕೊಟ್ಟಿದ್ದಾರೆ 1.52, 1.44, 2.42, 1.33. ಯಾವ ದ್ರವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು ಅಂತ ಕೇಳಿದ್ದಾರೆ. ಯಾವ ಮಾಧ್ಯಮದಲ್ಲಿ ಈ ವಕ್ರೀಭವನ ಸೂಚ್ಯಂಕ ಹೆಚ್ಚಾಗಿದ್ರೆ ಬೆಳಕಿನ ವೇಗ ಕಡಿಮೆಯಾಗಿರತ್ತೆ. ವಕ್ರೀಭವನ ಸೂಚ್ಯಂಕ ಕಡಿಮೆಯಾಗಿದ್ರೆ ಏನಾಗಿರತ್ತೆ? ಬೆಳಕಿನ ವೇಗ ಅತ್ಯಂತ ಹೆಚ್ಚಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಕಡಿಮೆ ವಕ್ರೀಭವನ ಸೂಚ್ಯಂಕ ಹೊಂದಿರುವಂತಹ ಮಾಧ್ಯಮ ಯಾವುದು? ಇಲ್ಲಿ 1.33 ಅಲ್ವಾ. ಇದು ಕಡಿಮೆ ವಕ್ರೀಭವನ ಸೂಚ್ಯಂಕವನ್ನ ಹೊಂದಿದೆ. ಕಡಿಮೆ ವಕ್ರೀಭವನ ಸೂಚ್ಯಂಕವನ್ನ ಹೊಂದಿದ್ರೆ ಬೆಳಕಿನ ವೇಗ ಏನಾಗಿರತ್ತೆ? ಹೆಚ್ಚಾಗಿರುತ್ತೆ. ವಕ್ರೀಭವನ ಸೂಚ್ಯಂಕ ಹೆಚ್ಚಾಗಿದ್ರೆ ಅದರ ಬೆಳಕಿನ ವೇಗ ಕಡಿಮೆಯಾಗಿರುತ್ತೆ. ಈ ಒಂದು ನಿಯಮವನ್ನು ನೆನಪಿಟ್ಕೊಳ್ಳಿ. ಆದ್ರಿಂದ ಯಾವುದು? ಎಸ್, ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ನೋಡಿ. ಸಮೀಪ ದೃಷ್ಟಿದೋಷ ಮಯೋಪಿಯಾವನ್ನು ಸರಿಪಡಿಸಲು ಬಳಸುವ ಮಸೂರದ ವಿಧ ಯಾವುದು? ಪೀನ ಮಸೂರ, ನಿಮ್ನ ಮಸೂರ, ದ್ವಿಸಂಗಮ ಮಸೂರ, ನಿಮ್ನ ಪೀನ ಮಸೂರ. ನೋಡಿ, ಈ ಒಂದು ದೃಷ್ಟಿದೋಷದಲ್ಲಿ ಏನಾಗ್ಬೇಕು? ರೆಟಿನಾದ ಮೇಲೆ ಪ್ರತಿಬಿಂಬ ಉಂಟಾಗ್ಬೇಕು ಅಲ್ವಾ. ಆದ್ರೆ ಅದು ಎಲ್ಲಿ ಉಂಟಾಗತ್ತೆ? ರೆಟಿನಾದ ಮುಂಭಾಗದಲ್ಲಿ ಉಂಟಾಗ್ತಾ ಇರತ್ತೆ. ಅದನ್ನ ನೀವು ಸರಿಪಡಿಸ್ಲಿಕ್ಕೆ ಈ ರೀತಿಯಾಗಿರುವಂತಹ ಒಂದು ದರ್ಪಣವನ್ನ ಬಳಸಿದ್ರೆ ಏನಾಗತ್ತೆ? ಈ ಒಂದು ಭಾಗದಲ್ಲಿ ದೃಷ್ಟಿದೋಷವನ್ನ ಸರಿಪಡಿಸಬಹುದು ಅಲ್ವಾ. ಆದ್ರಿಂದ ಇದನ್ನ ನಾವೇನೆಂತ ಯಾವ ರೀತಿಯಾದಂತಹ ಮಸೂರವನ್ನ ಬಳಸ್ತೇವೆ? ನಿಮ್ನ ಮಸೂರವನ್ನ ಬಳಸ್ತೇವೆ. ನಿಮ್ನ ಮಸೂರವನ್ನ ಬಳಸೋದ್ರ ಮೂಲಕ ಈ ಒಂದು ಸಮೀಪ ದೃಷ್ಟಿದೋಷವನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ. ಚಂದ್ರನ ಮೇಲ್ಮೈಯಿಂದ ಆಕಾಶವನ್ನ ನೋಡಿದಾಗ ಅದು ಕಪ್ಪಾಗಿ ಕಾಣುತ್ತದೆ, ಏಕೆಂದರೆ? ಆಪ್ಷನ್ ಎ, ಸ್ವಲ್ಪವೇ ನೀಲಿ ಮತ್ತು ನೇರಳೆ ಬಣ್ಣಗಳು ಚದುರುತ್ತವೆ. ಆಪ್ಷನ್ ಬಿ, ಎಲ್ಲಾ ಬಣ್ಣಗಳು ಚಂದ್ರನಲ್ಲಿರುವ ವಾತಾವರಣದಿಂದ ಹೀರಲ್ಪಡುತ್ತವೆ. ಆಪ್ಷನ್ ಸಿ, ಎಲ್ಲಾ ಬಣ್ಣಗಳು ಚದುರಿ ಹೋಗುತ್ತವೆ. ಆಪ್ಷನ್ ಡಿ, ಬೆಳಕನ್ನ ಚದುರಿಸಲು ಅಗತ್ಯವಿರುವ ವಾತಾವರಣದ ಕಣಗಳು ಇರುವುದಿಲ್ಲ. ಇಲ್ಲಿ ನೋಡಿ, ನಾವು ಭೂಮಿಯ ಮೇಲಿಂದ ಆಕಾಶವನ್ನ ನೋಡಿದಾಗ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಅಲ್ವಾ. ಹಾಗೆ ಆಕಾಶವನ್ನ ನಾವು ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ಸೂರ್ಯೋದಯದ ಸಮಯದಲ್ಲಿ ನೋಡಿದಾಗ ಅದು ಕೆಂಪಾಗಿ ಕಾಣುತ್ತೆ. ಯಾಕೆ? ಯಾಕೆ ಅಂದ್ರೆ ಅಲ್ಲಿ ಕಾರಣ ಏನು? ವಾತಾವರಣದ ಕಣಗಳೇನ್ ಮಾಡುತ್ತೆ? ಬೆಳಕಿನ ಚದುರುವಿಕೆಗೆ ಕಾರಣವಾಗಿದೆ ಅಲ್ವಾ. ಆ ಒಂದು ಕಾರಣದಿಂದಾಗ ಏನಾಗತ್ತೆ? ಈ ಒಂದು ಬಣ್ಣಗಳು ನಮ್ಗೆ ಕಾಣಿಸುತ್ತೆ. ಆದ್ರೆ ನಾವು ಚಂದ್ರನ ಮೇಲ್ಮೈಯಿಂದ ನಾವು ಭೂಮಿಯ ಮೇಲ್ಮೈಯಿಂದ ಆಕಾಶವನ್ನ ನೋಡಿದಾಗ ನೀಲಿಯಾಗಿ ಕಾಣಿಸುತ್ತೆ. ಆದ್ರೆ ಚಂದ್ರನ ಮೇಲ್ಮೈಯಿಂದ ನೋಡಿದಾಗ ಅದು ಕಪ್ಪಾಗಿ ಕಾಣಿಸುತ್ತೆ. ಏಕೆ? ಸ್ವಲ್ಪವೇ ನೀಲಿ ಮತ್ತು ನೇರಳೆ ಬಣ್ಣಗಳು ಚದುರುತ್ತವೆ. ತಪ್ಪು. ಈ ಉತ್ತರವನ್ನ ನಾವು ತಪ್ಪು ಅಂತ ಹೇಳ್ಬಹುದು. ಎಲ್ಲಾ ಬಣ್ಣಗಳು ಚಂದ್ರನಲ್ಲಿರುವ ವಾತಾವರಣದಿಂದ ಹೀರಲ್ಪಡುತ್ತವೆ. ಎಲ್ಲಾ ಬಣ್ಣಗಳು ಹೀರಲ್ಪಡೋದಿಲ್ಲ. ಎಲ್ಲಾ ಬಣ್ಣಗಳು ಚದುರಿ ಹೋಗುತ್ತವೆ. ಇದು ಕೂಡ ತಪ್ಪಾಗಿದೆ ಅಂತ ಹೇಳ್ಬಹುದು. ಆಪ್ಷನ್ ಡಿ, ಬೆಳಕನ್ನ ಚದುರಿಸಲು ಅಗತ್ಯವಿರುವ ವಾತಾವರಣದ ಕಣಗಳು ಇರುವುದಿಲ್ಲ. ಆಪ್ಷನ್ ಡಿ ಸರಿಯಾದ ಉತ್ತರ. ಬೆಳಕನ್ನ ಚದುರಿಸಲು ಅಗತ್ಯವಿರುವ ವಾತಾವರಣದ ಕಣಗಳು ಇರುವುದಿಲ್ಲ.
ಚಂದ್ರನ ಮೇಲ್ಮೈಯಲ್ಲಿ ಏನಾಗಿರೋದಿಲ್ಲ, ಬೆಳಕನ್ನ ಚದುರಿಸ್ಲಿಕ್ಕೆ ಯಾವುದೇ ರೀತಿಯಾದ ವಾತಾವರಣದ ಕಣಗಳಿರೋದಿಲ್ಲ. ಅದರಿಂದ ಯಾವುದೇ ಒಂದು ಬೆಳಕು ಯಾವುದೇ ಒಂದು ಅಲ್ಲಿ ಬಣ್ಣ ಚದುರಿದ ಹಾಗೆ ಕಾಣೋದಿಲ್ಲ ಅಲ್ವಾ. ಆದ್ರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಮಾನವನ ಕಣ್ಣು ತನ್ನ ಕಣ್ಣಿನ ಮಸೂರದ ಸಂಗಮ ದೂರವನ್ನ ವಿವಿಧ ದೂರಗಳಲ್ಲಿ ವಸ್ತುಗಳು ಕಾಣುವಂತೆ ಸರಿಹೊಂದಿಸಲು ಕಾರಣ. ಪ್ರಿಸ್ಬಯೋಫಿಯಾ, ಆಪ್ಷನ್ ಎ ಪ್ರಿಸ್ಬಯೋಫಿಯಾ, ಆಪ್ಷನ್ ಬಿ ಕಣ್ಣಿನ ಹೊಂದಾಣಿಕೆ, ಆಪ್ಷನ್ ಸಿ ಸಮೀಪ ದೃಷ್ಟಿದೋಷ, ಆಪ್ಷನ್ ಡಿ ದೂರದೃಷ್ಟಿ. ಇಲ್ಲಿ ಸಮೀಪ ದೃಷ್ಟಿ ಮತ್ತೆ ದೂರದೃಷ್ಟಿ ಅನ್ನುವಂಥದ್ದು ಮಾನವನ ಕಣ್ಣು ತನ್ನ ಮಸೂರದ ಸಂಗಮ ದೂರವನ್ನ ವಿವಿಧ ದೂರಗಳಲ್ಲಿ ವಸ್ತುಗಳು ಕಾಣುವಂತೆ ಸರಿಹೊಂದಿಸ್ಲಿಕ್ಕೆ ಕಾರಣ ಅಲ್ಲ. ಇಲ್ಲಿ ಪ್ರಿಸ್ಬಯೋಫಿಯಾ ಅನ್ನುವಂಥದ್ದು ನಾವೇನ್ ಹೇಳ್ಬಹುದು, ಇದು ಕಣ್ಣಿನಲ್ಲಿ ಉಂಟಾಗುವಂತ ಒಂದು ದೋಷ ಅಂತ ಹೇಳ್ಬಹುದು. ಆದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣಿನ ಹೊಂದಾಣಿಕೆ. ಇದನ್ನ ಸರಿ ಹೊಂದಿಸ್ಲಿಕ್ಕೆ ಕಾರಣ ಏನು? ಆಪ್ಷನ್ ಬಿ ಕಣ್ಣಿನ ಹೊಂದಾಣಿಕೆ. ನೆಕ್ಸ್ಟ್ ನೋಡಿ, ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬವನ್ನ ಉಂಟು ಮಾಡುವ ಭಾಗ. ಆಪ್ಷನ್ ಎ ಕಾರ್ನಿಯಾ, ಆಪ್ಷನ್ ಬಿ ವರ್ಣಪಟಲ, ಆಪ್ಷನ್ ಸಿ ಕಣ್ಣಿನ ಪಾಪೆ, ಆಪ್ಷನ್ ಡಿ ರೆಟಿನಾ. ಮಾನವನ ಕಣ್ಣಿನ ರಚನೆಯನ್ನ ನೀವು ಈ ಪಾಠದಲ್ಲಿ ತಿಳ್ಕೊಂಡಿದ್ದೀರಾ ಅಲ್ವಾ. ಯಾವ ಭಾಗದಲ್ಲಿ ಈ ಒಂದು ವಸ್ತುವಿನ ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ ಅಂತ? ಕಾರ್ನಿಯಾದಲ್ಲಿ ವಸ್ತುವಿನ ಪ್ರತಿಬಿಂಬ ಉಂಟಾಗೋದಿಲ್ಲ, ಆಪ್ಷನ್ ಎ ತಪ್ಪಾಗಿದೆ. ವರ್ಣಪಟಲು ಕೂಡ ತಪ್ಪಾಗಿದೆ, ಆಪ್ಷನ್ ಸಿ ಇಲ್ಲೂ ಕೂಡ ಉಂಟಾಗೋದಿಲ್ಲ. ನಾವ್ ಎಲ್ಲಿ ಹೇಳ್ಬಹುದು? ಆಪ್ಷನ್ ಡಿ ರೆಟಿನಾ. ಆಪ್ಷನ್ ಡಿ ರೆಟಿನಾ ಅಂತ ಹೇಳ್ಬಹುದು ಅಲ್ವಾ. ಇದನ್ನ ಸರಿಯಾದ ಉತ್ತರ ಅಂತ ಹೇಳ್ತೇವೆ, ಆಪ್ಷನ್ ಡಿ. ನೆಕ್ಸ್ಟ್ ನೋಡಿ, ಸಾಮಾನ್ಯ ದೃಷ್ಟಿ ಹೊಂದಿರುವ ಯುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ದೃಷ್ಟಿ ದೂರ ಎಷ್ಟು? ಸಾಮಾನ್ಯ ದೃಷ್ಟಿ ಹೊಂದಿರುವಂತಹ ಯುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ದೃಷ್ಟಿ ದೂರ 20. ಆಪ್ಷನ್ ಎ 25 ಮೀಟರ್, ಆಪ್ಷನ್ ಬಿ 2.5 ಸೆಂಟಿಮೀಟರ್, ಆಪ್ಷನ್ ಸಿ 25 ಸೆಂಟಿಮೀಟರ್, ಆಪ್ಷನ್ ಡಿ 25 ಮೀಟರ್. ಸರಿಯಾದ ಉತ್ತರ ಯಾವುದು? ಯಾವುದೇ ದೃಷ್ಟಿ ದೋಷವನ್ನ ಹೊಂದಿಲ್ಲದೆ ಇರುವಂತಹ ಸಾಮಾನ್ಯ ದೃಷ್ಟಿ ಹೊಂದಿರುವಂತಹ ಯುವ ವಯಸ್ಕರಿಗೆ ಇರುವಂತಹ ಕಣ್ಣಿನ ಕನಿಷ್ಠ ದೃಷ್ಟಿ ದೂರ ಎಷ್ಟು? 25 ಸೆಂಟಿಮೀಟರ್. ಆಪ್ಷನ್ ಸಿ 25 ಸೆಂಟಿಮೀಟರ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ, ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯಾಗುವ ಕ್ರಿಯೆಗೆ ಕಾರಣ. ಈ ಕಣ್ಣಿನ ಮಸೂರದ ಸಂಗಮ ದೂರ ಬದಲಾವಣೆ ಆಗೋದ್ರ ಮೂಲಕ ವಸ್ತುಗಳು ಗೋಚರಿಸುವಂತೆ ಆಗತ್ತೆ ಅಲ್ವಾ. ಆಪ್ಷನ್ ಎ ಕಣ್ಣಿನ ಪಾಪೆ, ಆಪ್ಷನ್ ಬಿ ರೆಟಿನಾ, ಆಪ್ಷನ್ ಸಿ ಸಿಲಿಯರಿ ಸ್ನಾಯುಗಳು, ಆಪ್ಷನ್ ಡಿ ಐರಿಸ್. ಇಲ್ಲಿ ಸರಿಯಾದ ಉತ್ತರ ಯಾವುದು? ಈ ಒಂದು ಭಾಗ ಬದಲಾವಣೆ ಇದೇನ್ ಮಾಡುತ್ತೆ? ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯಾಗುವ ಕ್ರಿಯೆಗೆ ಕಾರಣ. ಹಾಗಾದ್ರೆ ಸರಿಯಾದ ಉತ್ತರ ಕಣ್ಣಿನ ಪಾಪೆ, ಇದು ಸರಿಯಾದ ಉತ್ತರ ಅಲ್ಲ. ರೆಟಿನಾ ತಪ್ಪಾಗಿದೆ. ಐರಿಸ್ ಕೂಡ ಅದು ಸಂಗಮ ದೂರ ಬದಲಾವಣೆ ಆಗ್ಲಿಕ್ಕೆ ಕಾರಣ ಅಲ್ಲ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಆಪ್ಷನ್ ಸಿ ಯಾವುದು? ಸಿಲಿಯರಿ ಸ್ನಾಯುಗಳು. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಚಂದ್ರನ ಮೇಲ್ಮೈಯಿಂದ ಗೋಚರಿಸುವ ಆಕಾಶದ ಬಣ್ಣವು ನೀಲಿ. ಆಪ್ಷನ್ ಎ ನೀಲಿ, ಆಪ್ಷನ್ ಬಿ ನೇರಳೆ, ಆಪ್ಷನ್ ಸಿ ಕಪ್ಪು, ಆಪ್ಷನ್ ಡಿ ಕೆಂಪು. ಚಂದ್ರನ ಮೇಲ್ಮೈಯಿಂದ ಗೋಚರಿಸುವ ಆಕಾಶದ ಬಣ್ಣ. ಇಲ್ಲಿ ಚಂದ್ರನ ಮೇಲ್ಮೈಯಿಂದ ನೋಡಿದಾಗ ಆಕಾಶವು ಕಪ್ಪು ಬಣ್ಣದಲ್ಲಿ ಕಾಣುತ್ತೆ. ಯಾಕೆ ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತೆ? ನಾವು ಈಗ ತಾನೇ ತಿಳ್ಕೊಂಡ ಹಾಗೆ ಚಂದ್ರನ ಮೇಲ್ಮೈಯಲ್ಲಿ ವಾತಾವರಣದ ಕಣಗಳಿರೋದಿಲ್ಲ.
ಭೂಮಿಯ ಮೇಲೆ ಯಾವ ರೀತಿಯಾಗಿ ವಾತಾವರಣ ಇದೆ ಅಲ್ವಾ, ಆ ವಾತಾವರಣದ ಕಣಗಳು ಇರುವುದಿಲ್ಲ. ಆದ್ರಿಂದ ನಾವೇನ್ ಹೇಳ್ಬಹುದು ಇಲ್ಲಿ, ವಾತಾವರಣದ ಕಣಗಳು ಇರದೇ ಇರುವಂತಹ ಕಾರಣದಿಂದ ಅಲ್ಲಿ ಬೆಳಕಿನ ಚದುರುವಿಕೆ ಉಂಟಾಗೋದಿಲ್ಲ. ಈ ಒಂದು ಕಾರಣದಿಂದ ನಾವೇನ್ ಹೇಳ್ತೇವೆ, ಚಂದ್ರನ ಮೇಲ್ಮೈಯಿಂದ ಗೋಚರಿಸುವಂತಹ ಆಕಾಶದ ಬಣ್ಣ ಕಪ್ಪು. ಆಪ್ಷನ್ ಸಿ, ಕಪ್ಪು ಬಣ್ಣ. ನೋಡಿ 10ನೇ ಪ್ರಶ್ನೆಯನ್ನು ನೋಡಿ. ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನ ಡ್ಯಾಶ್ ಎನ್ನುವರು. ಕಣ್ಣಿನ ಪೊರೆ, ಸಮೀಪ ದೃಷ್ಟಿದೋಷ, ದೂರದೃಷ್ಟಿದೋಷ, ಪ್ರಿಸ್ಬಯೋಫಿಯಾ. ಇಲ್ಲಿ ನೋಡಿ, ಈ ಒಂದು ದೂರದೃಷ್ಟಿದೋಷ, ಸಮೀಪ ದೃಷ್ಟಿದೋಷದಲ್ಲಿ ಸಮೀಪದ ಒಂದು ಅಕ್ಷರಗಳಿರ್ಬಹುದು, ವಸ್ತುಗಳಿರ್ಬಹುದು ಸರಿಯಾಗಿ ಗೋಚರಿಸುತ್ತೆ, ಆದ್ರೆ ದೂರದ ಇರುವುದು ಗೋಚರಿಸೋದಿಲ್ಲ ಅಲ್ವಾ. ಹಾಗೆ ದೂರದೃಷ್ಟಿ ದೋಷದಲ್ಲಿ ದೂರದಲ್ಲಿರುವಂತಹ ವಸ್ತುಗಳಿರಬಹುದು, ಅಕ್ಷರಗಳಿರಬಹುದು ಸರಿಯಾಗಿ ಗೋಚರಿಸುತ್ತೆ, ಆದ್ರೆ ಹತ್ತಿರದಲ್ಲಿರುವಂತದ್ದು ಸರಿಯಾಗಿ ಗೋಚರಿಸೋದಿಲ್ಲ. ಪ್ರಿಸ್ಬಯೋಫಿಯಾ ಅನ್ನುವಂಥದ್ದು ವಯೋಸಹಜವಾಗಿ ಉಂಟಾಗುವಂತಹ ಒಂದು ದೃಷ್ಟಿದೋಷವಾಗಿದೆ. ಆದರೆ ಇಲ್ಲಿ ಕಣ್ಣಿನ ಸ್ಫಟಿಕ ಬೆಳ್ಳಗೆ ಹಾಗೂ ಮೋಡ ಕವಿದಂತೆ ಆಗೋದಿಲ್ಲ. ಹಾಗಾದ್ರೆ ಈ ಒಂದು ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಬೆಳ್ಳಗೆ ಹಾಗೆ ಮೋಡ ಕವಿದಂತಾಗುವಂತಹ ಒಂದು ಸ್ಥಿತಿಯನ್ನ ನಾವೇನಂತ ಕರಿತೇವೆ, ಕಣ್ಣಿನ ಪೊರೆ ಅಂತ ಕರಿತೇವೆ. ಸರಿಯಾದ ಉತ್ತರ ಆಪ್ಷನ್ ಎ, ಕಣ್ಣಿನ ಪೊರೆ. ನೋಡಿ, ನಾವು ಇಷ್ಟು ಹೊತ್ತು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ತಿಳ್ಕೊಂಡ್ವಿ ಅಲ್ವಾ. ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಈ ಒಂದು ಪಾಠದಿಂದ ನಿಮಗೆ ಕೇಳಬಹುದು. ಇಲ್ಲಿ ನಿಮಗೆ ಈ ಪಾಠ ಫಿಸಿಕ್ಸ್ ಸೆಕ್ಷನ್ ಅಂದ್ರೆ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಭಾಗಕ್ಕೆ ಸಂಬಂಧಿಸಿದೆ. ಆದ್ರಿಂದ ಈ ಒಂದು ಭಾಗದಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಆದ್ರಿಂದ ಕೆಲವೊಂದು ಪ್ರಶ್ನೆಗಳನ್ನ ನಾವು ಓಲ್ಡ್ ಕ್ವಶನ್ ಪೇಪರ್ ಇಂದ ರೆಫರ್ ಮಾಡಿದ್ದೇನೆ. ಹಾಗೆ ಕೆಲವೊಂದು ಕೇಳಬಹುದಾದಂತಹ ಪ್ರಶ್ನೆಗಳನ್ನ ಈ ಒಂದು ಪ್ರಶ್ನೆಗಳಲ್ಲಿ ನಾನು ಇಟ್ಟಿದ್ದೇನೆ. ಹಾಗಾದ್ರೆ ಈಗ ನಾವು 2 ಅಂಕದ ಪ್ರಶ್ನೆಗಳನ್ನ, 3 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಬೇರೆ ಬೇರೆ ಒಂದು ವರ್ಷಗಳಲ್ಲಿ ಕೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆನ ನೋಡಿ. ಮಾನವನ ಕಣ್ಣಿನಲ್ಲಿರುವ ಮಸೂರವು ಹತ್ತಿರದ ವಸ್ತುಗಳನ್ನು ಮತ್ತು ದೂರದ ವಸ್ತುಗಳನ್ನು ನೋಡಲು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ, ವಿವರಿಸಿ ಅಂತ ಇದೆ. ಹಾಗೆ ಆಪ್ಷನ್ ಬಿ, ನಿಸರ್ಗದಲ್ಲಿ ಕಾಮನ ಬಿಲ್ಲು ಉಂಟಾಗುವುದನ್ನ ವಿವರಿಸಿ ಅಂತ ಇದೆ ಅಲ್ವಾ. ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ನೋಡಿ, ಕಣ್ಣಿನ ಮಸೂರವು ತಂತುಗಳು ಮತ್ತು ಜೆಲ್ಲಿಯಂತಹ ವಸ್ತುಗಳಿಂದ ಕೂಡಿದೆ. ನಮ್ಮ ಕಣ್ಣಿನ ಮಸೂರ ಏನಾಗಿದೆ, ತಂತುಗಳು ಮತ್ತೆ ಜೆಲ್ಲಿ ಅಂತ ವಸ್ತುಗಳಿಂದ ಕೂಡಿದೆ. ಇದರ ವಕ್ರತೆಯನ್ನ ಸಿಲಿಯರಿ ಸ್ನಾಯುಗಳಿಂದ ಸ್ವಲ್ಪ ಮಟ್ಟಿಗೆ ಮಾರ್ಪಡಿಸಬಹುದು. ಅಂದ್ರೆ ಕಣ್ಣಿನ ಮಸೂರದ ವಕ್ರತೆಯ ಬದಲಾವಣೆಯಿಂದ ಅದರ ಸಂಗಮ ದೂರವನ್ನ ಬದಲಾಯಿಸಬಹುದು. ಅಂದ್ರೆ ಇಲ್ಲಿ ಸಿಲಿಯರಿ ಸ್ನಾಯುಗಳು ನಮಗೆ ಸಹಾಯ ಮಾಡುತ್ತದೆ. ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರ ತೆಳ್ಳಗಾಗುತ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗುತ್ತದೆ. ಇದರಿಂದ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಹುದು. ಕಣ್ಣಿನ ಸಮೀಪವಿರುವ ವಸ್ತುಗಳನ್ನ ನೋಡುವಾಗ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಕುಗ್ಗುತ್ತವೆ. ಇದರಿಂದ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗತ್ತೆ. ವಕ್ರತೆ ಹೆಚ್ಚಾದಾಗ ಏನಾಗತ್ತೆ, ನಾವು ಹತ್ತಿರದ ವಸ್ತುಗಳನ್ನ ಸರಿಯಾಗಿ ನೋಡಬಹುದು. ಹಾಗೆ ಆಗ ಕಣ್ಣಿನ ಮಸೂರವು ದಪ್ಪವಾಗುತ್ತದೆ ಮತ್ತು ಇದರ ಪರಿಣಾಮವಾಗಿ ಕಣ್ಣಿನ ಸಂಗಮ ದೂರ ಕಡಿಮೆಯಾಗುತ್ತದೆ ಮತ್ತು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತದೆ ಅಂತ ಹೇಳ್ಬಹುದು. ಈ ರೀತಿಯಾಗಿ ಕಣ್ಣು ಏನ್ ಮಾಡುತ್ತೆ, ನಮ್ಮ ಹತ್ತಿರದ ಮತ್ತೆ ದೂರದ ವಸ್ತುಗಳನ್ನ ನೋಡ್ಲಿಕ್ಕೆ ಸಹಾಯ ಮಾಡುತ್ತೆ ಅಲ್ವಾ. ನೋಡಿ, ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ನೋಡಿ, ಕಾಮನ ಬಿಲ್ಲು ಹೇಗೆ ಉಂಟಾಗತ್ತೆ ಅಂತ ಕೇಳಿದ್ದಾರೆ ಅಲ್ವಾ. ಕಾಮನ ಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರೋಹಿತವಾಗಿದೆ. ಹಾಗೆ ಇದು ವಾತಾವರಣದಲ್ಲಿರುವಂತಹ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆಯಾಗಿದೆ. ಅಂದ್ರೆ ಅವಾಗ
ಒಂದು ಸಣ್ಣ ಮಳೆ ಹನಿಗಳನ್ನು ಮೂಲಕ ನೋಡಿ, ಈ ರೀತಿಯಾಗಿ ಮಳೆ ಹನಿಗಳು ಇದೆ ಅಂತ ಅನ್ಕೊಳ್ಳಿ. ಈ ಈ ಒಂದು ಕಾಮನಬಿಲ್ಲು ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಾಗತ್ತೆ. ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಕಾಮನಬಿಲ್ಲು ಉಂಟಾಗತ್ತೆ. ಈ ನೀರಿನ ಪ್ರತಿಯೊಂದು ಹನಿಗಳು ಕೂಡ ಕಿರು ಪಟ್ಟಕಗಳಂತೆ, ಅಂದ್ರೆ ಈ ನೀರಿನ ಹನಿಗಳು ಈ ರೀತಿಯಾಗಿ ಪಟ್ಟಕ ಅಂತ, ಗಾಜಿನ ಪಟ್ಟಕ ಅಂತ ಗೊತ್ತಿದೆ ಅಲ್ವಾ, ಈ ರೀತಿಯಾಗಿ ಒಂದು ಚಿಕ್ಕದಾದ ಪಟ್ಟಕಗಳಂತೆ ಅವು ವರ್ತನೆ ಮಾಡುತ್ತೆ. ಮತ್ತೇನ್ ಮಾಡುತ್ತೆ ಅಂದ್ರೆ ಅವು ಸೂರ್ಯನ ಪತನ ಕಿರಣಗಳಿಂದ, ಇವು ಸೂರ್ಯನಿಂದ ಬೀಳ್ತಾ ಇರುವಂತಹ ಪತನ ಕಿರಣ ಅಂತ ಅನ್ಕೊಳ್ಳಿ, ಪತನ ಕಿರಣಗಳನ್ನ ವಕ್ರೀಭವನಗೊಳಿಸುತ್ತೆ. ಇದೊಂದು ನೀರಿನ ಹನಿ ಅಂತ ಅನ್ಕೊಳ್ಳಿ. ಇದೊಂದು ನೀರಿನ ಹನಿ ಅಲ್ವಾ. ಈ ನೀರಿನ ಹನಿ ಏನ್ ಮಾಡುತ್ತೆ ಅಂದ್ರೆ ಸೂರ್ಯನಿಂದ ಬರುವಂತ ಪತನ ಕಿರಣಗಳನ್ನ ಈ ರೀತಿಯಾಗಿ ವಕ್ರೀಭವನಗೊಳಿಸುತ್ತೆ. ನಂತರ ಅದನ್ನ ಚದುರಿಸುತ್ತೆ, ಈ ರೀತಿಯಾಗಿ ಚದುರಿಸುತ್ತೆ. ನಂತರ ಆಂತರಿಕವಾಗಿ ಪ್ರತಿಫಲಿಸುತ್ತದೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ. ಈ ಒಂದು ನೀರಿನ ಹನಿಗಳಿಂದ ಹೊರಬರುವಂತಹ ಸಂದರ್ಭದಲ್ಲಿ ಅದೇನಾಗತ್ತೆ, ಅದು ವಕ್ರೀಭವನಗೊಂಡಿರುತ್ತೆ. ಆ ಒಂದು ವಕ್ರೀಭವನಗೊಂಡಂತಹ ಈ ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನ ತಲುಪುತ್ತದೆ. ಈ ರೀತಿಯಾಗಿ ನಾವು ನೋಡಿ, ಸೂರ್ಯನ ಬೆಳಕಿರುವ ಕೆಲವೊಂದು ಜಲಪಾತದ ಬಳಿ ಕೂಡ ನೀವು ಈ ಒಂದು ಕಾಮನಬಿಲ್ಲನ್ನು ನೋಡಬಹುದು, ಅಥವಾ ನೀರಿನ ಕಾರಂಜಿಯ ಬಳಿ ಸೂರ್ಯ ಹಿಂದಿರುವಂತೆ ನಿಂತರೆ ಕಾಮನಬಿಲ್ಲನ್ನ ನೋಡಬಹುದು. ಆ ನೀರಿನ ಮೂಲಕ ನೀರಿನ ಹನಿಗಳು ಏನಾಗುತ್ತೆ, ಅವು ಗಾಜಿನ ಪಟ್ಟಕದಂತೆ ವರ್ತಿಸಿ ಬೆಳಕಿನ ಆ ಕಿರಣಗಳನ್ನ ವಕ್ರೀಭವನಗೊಳಿಸುತ್ತೆ. ನಂತರ ಅದು ಆ ವೀಕ್ಷಕನ ಕಣ್ಣನ್ನ ತಲುಪಿದಾಗ ಅಲ್ಲಿ ಕಾಮನಬಿಲ್ಲು ಉಂಟಾದಂತೆ ಕಾಣಿಸುತ್ತೆ. ಇದು ಕಾಮನಬಿಲ್ಲು ಯಾವ ರೀತಿಯಾಗಿ ಉಂಟಾಗತ್ತೆ ಅಂತ ಈ ಒಂದು ಪ್ರಶ್ನೆಯನ್ನ ನಿಮ್ಗೆ ತುಂಬಾ ಸಲ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಪ್ಲೀಸ್ ನೋಟ್ ಡೌನ್ ದಿಸ್ ಕ್ವಶನ್. ಮಾನವನ ಕಣ್ಣಿನಲ್ಲಿರುವಂತಹ ಮಸೂರವು ಹತ್ತಿರದ ವಸ್ತುಗಳನ್ನ ಮತ್ತೆ ದೂರದ ವಸ್ತುಗಳನ್ನ ನೋಡಲು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ, ಮತ್ತೆ ಈ ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗುವುದನ್ನ ವಿವರಿಸಿ ಅನ್ನುವ ಪ್ರಶ್ನೆಯನ್ನ ತುಂಬಾ ಸಲ ರಿಪೀಟೆಡ್ ಆಗಿ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಮತ್ತೆ ಅದೇ ರೀತಿಯಾದಂತ ಪ್ರಶ್ನೆಯನ್ನ ಕೇಳಿದರೆ, ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ವಿವರಿಸಿ. ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ವಿವರಿಸಿ ಅನ್ನುವಂಥದ್ದು ತುಂಬಾ ಪ್ರಮುಖವಾದಂತ ಪ್ರಶ್ನೆ. ಅತಿ ಹೆಚ್ಚು ಬಾಗುವ ಮತ್ತು ಅತಿ ಕಡಿಮೆ ಬಾಗುವ ಬೆಳಕಿನ ಬಣ್ಣವನ್ನ ತಿಳಿಸಿ. ಅತಿ ಹೆಚ್ಚಾಗಿ ಬಾಗುವಂತದ್ದು ಹಾಗೆ ಅತಿ ಕಡಿಮೆಯಾಗಿ ಬಾಗುವಂತ ಕಿರಣವನ್ನ ತಿಳಿಸಿ ಅಂತ ಇದೆ ನೋಡಿ. ಕಾಮನಬಿಲ್ಲು ಯಾವ ರೀತಿಯಾಗಿ ಉಂಟಾಗತ್ತೆ ಅನ್ನೋದನ್ನ ನಾವು ಲಾಸ್ಟ್ ಕ್ವಶನ್ ಅಲ್ಲೇ ತಿಳ್ಕೊಂಡಿದ್ದೀವಿ ಅಲ್ವಾ. ಈ ಒಂದು ಉತ್ತರವನ್ನ ನೀವು ನೋಟ್ ಮಾಡ್ಕೊಳ್ಳಿ. ಕಾಮನಬಿಲ್ಲು ಯಾವ ರೀತಿಯಾಗಿ ಉಂಟಾಗತ್ತೆ ಅನ್ನೋದನ್ನ, ಈ ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಯಾವ ಬಣ್ಣ ಕನಿಷ್ಠವಾಗಿ ಮತ್ತೆ ಗರಿಷ್ಠವಾಗಿ ಬಾಗುವುದು ಅಂತ ಕೇಳಿದ್ದಾರೆ ಅಲ್ವಾ. ಬಾಗುವ ಬೆಳಕಿನ ಬಣ್ಣವನ್ನ ತಿಳಿಸಿ ಅಂತ ಇದೆ. ಕೆಂಪು ಬಣ್ಣ ಕನಿಷ್ಠವಾಗಿ ಮತ್ತು ನೇರಳೆ ಬಣ್ಣ ಗರಿಷ್ಠವಾಗಿ ಬಾಗುತ್ತದೆ. ವೆರಿ ಇಂಪಾರ್ಟೆಂಟ್. ಇದನ್ನ 1 ಅಂಕದ ಪ್ರಶ್ನೆಯಾಗೂ ಕೂಡ ಕೇಳ್ತಾರೆ. ಕೆಂಪು ಬಣ್ಣವು ಕನಿಷ್ಠವಾಗಿ ಮತ್ತು ನೇರಳೆ ಬಣ್ಣವು ಗರಿಷ್ಠವಾಗಿ ಬಾಗುವುದು. ನೋಡಿ, ನಾವು ಕಣ್ಣು ಮತ್ತು ವಸ್ತುವಿನ ನಡುವಿನ ದೂರವನ್ನ ಹೆಚ್ಚಿಸಿದಾಗ ಕಣ್ಣಿನಲ್ಲಿ ಅದರ ಪ್ರತಿಬಿಂಬದ ದೂರ ಏನಾಗುತ್ತದೆ. ನಮ್ಮ ಕಣ್ಣು ಮತ್ತೆ ಆ ಒಂದು ವಸ್ತುವಿನ ನಡುವಿನ ದೂರವನ್ನ ಹೆಚ್ಚಿಸಿದಾಗ ಆ ಕಣ್ಣಿನಲ್ಲಿ ಅದರ ಪ್ರತಿಬಿಂಬದ ದೂರ ಏನಾಗತ್ತೆ ಅಂತ ಕೇಳಿದ್ದಾರೆ. ಪ್ರತಿಬಿಂಬ ಯಾವ ರೀತಿಯಾಗಿರುತ್ತೆ ಅಲ್ವಾ. ಕಣ್ಣಿನಲ್ಲಿರುವಂತಹ ಮಸೂರ ತೆಳ್ಳಗಾಗಿ ಅದರ ಸಂಗಮ ದೂರ ಹೆಚ್ಚಾಗುವುದರಿಂದ ನಾವು ಕಣ್ಣಿನಿಂದ ವಸ್ತುವಿನ ದೂರವನ್ನ ಹೆಚ್ಚಿಸಿದಾಗ ರೆಟಿನಾದಲ್ಲಿ ಪ್ರತಿಬಿಂಬವು ಉಂಟಾಗುವುದಿಲ್ಲ. ತುಂಬಾ ದೂರ ಹೆಚ್ಚಿಸಿದಾಗ ಏನಾಗೋದಿಲ್ಲ, ಅಲ್ಲಿ ಪ್ರತಿಬಿಂಬವು ಉಂಟಾಗುವುದಿಲ್ಲ ಅಂತ ಹೇಳಬಹುದು. ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ.
ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿ, ನಕ್ಷತ್ರಗಳು ಮಿನುಗುವುದೇಕೆ? ನೀವು ಸಾಮಾನ್ಯವಾಗಿ ನೋಡಿರ್ತೀರ, ನಕ್ಷತ್ರಗಳು ಮಿನುಗುವ ರೀತಿಯ ರಾತ್ರಿಯಲ್ಲಿ ನಾವು ಆಕಾಶವನ್ನ ನೋಡಿದಾಗ ಅಲ್ಲಿ ನಕ್ಷತ್ರಗಳು ಮಿನುಗೋದನ್ನ ನೋಡಬಹುದು ಅಲ್ವಾ? ನೋಡಿ, ಭೂಮಿಯ ವಾಯುಮಂಡಲದ ಭೌತಿಕ ಪರಿಸ್ಥಿತಿಗಳು ಸ್ಥಿರವಾಗಿಲ್ಲದ ಕಾರಣ ನಕ್ಷತ್ರಗಳು ತುಂಬಾ ದೂರದಲ್ಲಿರುವುದರಿಂದ ಅವು ಅಂದಾಜು ಬಿಂದು ಗಾತ್ರದ ಬೆಳಕಿನ ಮೂಲಗಳಂತೆ ಕಾಣುತ್ತದೆ. ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಸ್ಥಿತ್ಯಂತರವಾಗುತ್ತದೆ ಮತ್ತು ಕಣ್ಣನ್ನ ಪ್ರವೇಶಿಸುವ ನಕ್ಷತ್ರದ ಬೆಳಕು ಮಿನುಗುತ್ತದೆ. ಈ ಒಂದು ಭೂಮಿಯ ವಾತಾವರಣದ ಆ ಭೌತಿಕ ಪರಿಸ್ಥಿತಿಗಳೇನಾಗಿರೋದಿಲ್ಲ, ಸ್ಥಿರವಾಗಿಲ್ಲದೆ ಇರುವಂತಹ ಒಂದು ಕಾರಣದಿಂದ ನಕ್ಷತ್ರಗಳು ತುಂಬಾ ದೂರದಲ್ಲಿರುತ್ತೆ. ಅವು ಆ ಬಿಂದು ಗಾತ್ರದ ಅಂದ್ರೆ ತುಂಬಾ ಚಿಕ್ಕದಾಗಿರಿ ಅವು ಹೊಳೆಯುವಂತೆ ಕಾಣ್ತಾ ಇರುತ್ತೆ ಅಲ್ವಾ? ಇಲ್ಲಿ ಯಾವಾಗ ಬೆಳಕಿನ ಕಿರಣಗಳ ಹಾದಿ ಏನಾಗುತ್ತೆ ನಮ್ಮ ವಾತಾವರಣವನ್ನ ಪ್ರವೇಶಿಸಿದಾಗ ಅದು ವಕ್ರೀಭವನಗೊಳ್ಳುತ್ತೆ ಅಲ್ವಾ? ಆ ವಕ್ರೀಭವನ ಉಂಟಾಗೋದ್ರಿಂದ ಆ ಒಂದು ಸ್ಥಾನದಲ್ಲಿ ನಕ್ಷತ್ರಗಳ ಸ್ಥಾನದಲ್ಲಿ ಸ್ಥಿತ್ಯಂತರವಾಗತ್ತೆ ಮತ್ತೆ ಕಣ್ಣನ್ನ ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗುತ್ತದೆ ಅಂತ ಹೇಳ್ತೇವೆ. ನಕ್ಷತ್ರಗಳು ಮಿನುಗುತ್ತವೆ ಆದ್ರೆ ಗ್ರಹಗಳು ಮಿನುಗುವುದಿಲ್ಲ, ವಿವರಿಸಿ ಅಂತ ಇದೆ. ಗ್ರಹಗಳು ಮಿನುಗುವುದಿಲ್ಲ. ಗ್ರಹಗಳು ನಕ್ಷತ್ರವನ್ನ ಹೋಲಿಸಿದರೆ ಭೂಮಿಗೆ ತುಂಬಾ ಹತ್ತಿರದಲ್ಲಿದೆ ಮತ್ತು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣುತ್ತದೆ. ನಾವು ಒಂದು ಗ್ರಹವನ್ನ ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲಗಳ ಒಂದು ಸಂಗ್ರಹ ಎಂದು ಭಾವಿಸಿದರೆ ಒಟ್ಟು ಎಲ್ಲಾ ಬಿಂದುಗಳಿಂದ ನಮಗೆ ಕಣ್ಣನ್ನ ತಲುಪುವ ಬೆಳಕಿನ ವ್ಯತ್ಯಾಸವು ಎಲ್ಲಾ ಬಿಂದುಗಳ ಬೆಳಕಿನ ಸರಾಸರಿ ಹತ್ತಿರವಾಗುತ್ತದೆ. ಇದರಿಂದಾಗಿ ಗ್ರಹಗಳ ಮಿನುಗುವಿಕೆ ಶೂನ್ಯವಾಗಿದೆ ಅಂತ ಹೇಳ್ತಾರೆ. ಗ್ರಹಗಳು ಮಿನುಗೋದಿಲ್ಲ ಅಲ್ವಾ? ನಾವು ನಕ್ಷತ್ರಗಳನ್ನ ನೋಡಿದಾಗ ಅವು ಮಿನುಗೋದನ್ನ ನಾವು ನೋಡಬಹುದು, ಆದ್ರೆ ಗ್ರಹಗಳು ಮಿನುಗೋದನ್ನ ನಾವು ನೋಡಿರೋದಿಲ್ಲ. ಅದಕ್ಕೆ ಯಾಕೆ ಮಿನುಗೋದಿಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ನೋಡಿ, ನಂತರದ ಪ್ರಶ್ನೆಯನ್ನ ನೋಡಿ, ಕಣ್ಣು ತನ್ನ ಸಮೀಪದ ವಸ್ತುಗಳು ಮತ್ತು ದೂರದ ವಸ್ತುಗಳನ್ನ ನೋಡಲು ಕಣ್ಣು ತನ್ನ ಸಮೀಪದ ವಸ್ತು ಮತ್ತೆ ದೂರದ ವಸ್ತುಗಳನ್ನ ನೋಡಲು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ, ವಿವರಿಸಿ ಅಂತ ಇದೆ. ಇಲ್ಲಿ ಯಾವ ರೀತಿಯಾಗಿ ಉತ್ತರವನ್ನ ಬರಿಬೇಕು ಅನ್ನೋದನ್ನ ನಾನು ಮೊದಲನೇ ಪ್ರಶ್ನೆಯಲ್ಲೇ ಹೇಳಿದ್ದೇನೆ ಅಲ್ವಾ? ಕಣ್ಣು ತನ್ನ ಸಮೀಪದ ವಸ್ತುಗಳು ಮತ್ತೆ ದೂರದ ವಸ್ತುಗಳನ್ನ ನೋಡಲು ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ, ವಿವರಿಸಿ ಅಂತ ಇದೆ. ನೋಡಿ, ಕಣ್ಣಿನ ಮಸೂರವು ತಂತುಗಳು ಮತ್ತೆ ಜೆಲ್ಲಿಯಂತಹ ವಸ್ತುಗಳಿಂದ ಕೂಡಿದೆ. ಇದರ ವಕ್ರತೆಯನ್ನ ಸಿಲಿಯರಿ ಸ್ನಾಯುಗಳಿಂದ ಸ್ವಲ್ಪ ಮಟ್ಟಿಗೆ ಸರಿಪಡಿಸಬಹುದು ಅಂತ ಇದೆ. ಹಾಗೆ ಕಣ್ಣಿನ ಮಸೂರದ ವಕ್ರತೆಯ ಬದಲಾವಣೆಯಿಂದ ಅದರ ಸಂಗಮ ದೂರವನ್ನ ಬದಲಾಯಿಸಬಹುದು. ಹಾಗೆ ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರವು ತೆಳ್ಳದಾಗುತ್ತದೆ ಮತ್ತೆ ಸಂಗಮ ದೂರ ಹೆಚ್ಚಾಗುತ್ತದೆ. ಹಾಗೆ ಇದರಿಂದ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಹುದು. ಕಣ್ಣಿನ ಸಮೀಪದಲ್ಲಿರುವ ವಸ್ತುಗಳನ್ನ ನೋಡುವಾಗ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಕುಗ್ಗುತ್ತವೆ. ಇದರಿಂದ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗುತ್ತದೆ. ಹಾಗೆ ಕಣ್ಣಿನ ಮಸೂರವು ದಪ್ಪವಾಗುತ್ತದೆ. ಇದರ ಪರಿಣಾಮವಾಗಿ ಕಣ್ಣಿನ ಸಂಗಮ ದೂರ ಕಡಿಮೆ ಆಗುತ್ತದೆ ಮತ್ತೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ನೋಡಿ, ಇನ್ನೊಂದು ಪ್ರಶ್ನೆ ಇದೆ. ಮಧ್ಯಾಹ್ನದಲ್ಲಿ ನೆತ್ತಿಯ ಮೇಲಿನ ಸೂರ್ಯನು ಬೆಳ್ಳಗೆ ಕಾಣುತ್ತಾನೆ ಏಕೆ ಅಂತ. ಅಲ್ಲಿ ಬೆಳಕಿನ ವರ್ಣ ವಿಭಜನೆ ಆಗೋದಿಲ್ಲ. ದರ್ ಇಸ್ ನೋ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಹೇಳ್ಬಹುದು. ಅಲ್ಲಿ ವರ್ಣ ವಿಭಜನೆ ಇರೋದಿಲ್ಲ. ಏಕೆಂದರೆ ಸೂರ್ಯನ ಸ್ಥಾನದ ಅನುಗುಣವಾಗಿ ಅಲ್ಲಿ ಯಾವುದೇ ರೀತಿಯಾದಂತ ವರ್ಣ ವಿಭಜನೆ ಆಗೋದಿಲ್ಲ. ಆದ್ರಿಂದ ನೆತ್ತಿಯ ಮೇಲೆ ಸೂರ್ಯನು ಬೆಳ್ಳಗೆ ಕಾಣುತ್ತಾನೆ. 7ನೇ ಪ್ರಶ್ನೆಯನ್ನ ನೋಡಿ, ಈ ಕೆಳಗಿನ ನೈಸರ್ಗಿಕ ವಿದ್ಯಮಾನಗಳನ್ನ ವಿವರಿಸಿ. ನಕ್ಷತ್ರಗಳ ಮಿನುಗುವಿಕೆ ಮತ್ತೆ ಕಾಮನಬಿಲ್ಲು ಉಂಟಾಗುವಿಕೆ. ಇದನ್ನ ನಿಮಗೆ
2 ಅಂಕದ ಪ್ರಶ್ನೆಯಾಗೂ ಕೂಡ ಕೇಳಬಹುದು. ನಕ್ಷತ್ರಗಳ ಮಿನುಗುವಿಕೆಯನ್ನ ವಿವರಿಸಿ, ಕಾಮನಬಿಲ್ಲು ಉಂಟಾಗುವಿಕೆಯನ್ನ ವಿವರಿಸಿ ಅಂತ ಇದೆ ಅಲ್ವಾ. ನೋಡಿ, ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದುಂಟಾಗಿದೆ. ಆ ನಕ್ಷತ್ರದ ಬೆಳಕೇನಾಗತ್ತೆ ಅಂದ್ರೆ ಅದು ವಕ್ರೀಭವನಗೊಳ್ಳುತ್ತೆ. ವಕ್ರೀಭವನ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಹಾಗೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನ ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತದೆ. ಹಾಗೆ ವಾಯುಮಂಡಲದಲ್ಲಿನ ವಕ್ರೀಭವನವು ಮಾಧ್ಯಮದ ವಕ್ರೀಭವನದ ಸೂಚ್ಯಂಕವು ಬದಲಾಗುತ್ತಾ ಇರೋದ್ರಿಂದ ಉಂಟಾಗುತ್ತದೆ. ವಾಯುಮಂಡಲವು ನಕ್ಷತ್ರದ ಬೆಳಕನ್ನ ಲಂಬದ ಕಡೆ ಬಾಗಿಸುವುದರಿಂದ, ಅಂದ್ರೆ ಇಲ್ಲಿ ನೋಡಿ, ಇದು ನಕ್ಷತ್ರಗಳಿಂದ ಬರ್ತಾ ಇರುವಂತಹ ಬೆಳಕು, ಇದು ಒಂದು ಮಾಧ್ಯಮ ಅಂತ ಹೇಳ್ಬಹುದು, ಇದು ವಾಯುಮಂಡಲ ಅಂತ ಹೇಳ್ಬಹುದು. ಇಲ್ಲೇನಾಗಿದೆ, ಈ ವಾಯುಮಂಡಲದಲ್ಲಿ ಏನಾಗುತ್ತೆ ಅಂದ್ರೆ ಇದೊಂದು ಲಂಬ. ಇದೇನ್ ಮಾಡತ್ತೆ ಅಂದ್ರೆ ಈ ಒಂದು ಲಂಬದ ಕಡೆ ಬಾಗಿಸುತ್ತೆ, ಅಂದ್ರೆ ಈ ಕಡೆ ಈ ರೀತಿಯಾಗಿ ವಕ್ರೀಭವನ ಉಂಟಾಗತ್ತೆ. ವಾಯುಮಂಡಲವು ನಕ್ಷತ್ರ ಬೆಳಕನ್ನ ಲಂಬದ ಕಡೆ ಬಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತದೆ. ಅಂದ್ರೆ ಅದರ ಇಲ್ಲಿ ವಕ್ರೀಭವನ ಉಂಟಾಗಿರೋದ್ರಿಂದ ಅದೇನಾಗತ್ತೆ, ಅದರ ನೈಜ ಸ್ಥಾನವು ಅದರ ತೋರಿಕೆ ಸ್ಥಾನಕ್ಕಿಂತ ಬೇರೆಯಾಗಿರುತ್ತೆ. ದಿಗಂತದಿಂದ ವೀಕ್ಷಿಸಿದಾಗ ನಕ್ಷತ್ರವು ತನ್ನ ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಾಣಿಸುತ್ತದೆ. ಮತ್ತೆ ನಕ್ಷತ್ರದ ಈ ತೋರಿಕೆಯ ಸ್ಥಾನವು ಸ್ಥಿರವಲ್ಲ. ಇವು ನಕ್ಷತ್ರ ಕಾಣಿಸ್ತಾ ಇರುವಂತಹ ಒಂದು ಸ್ಥಾನ ಅದು ಸ್ಥಿರವಾಗಿರೋದಿಲ್ಲ ಅಂತ ನಾವು ಹೇಳ್ಬಹುದು. ನೋಡಿ, ಈ ರೀತಿಯಾಗಿ ನೀವು ನಕ್ಷತ್ರಗಳ ಮಿನುಗುವಿಕೆಯ ಬಗ್ಗೆ ಉತ್ತರವನ್ನ ಬರಿಬೇಕಾಗತ್ತೆ. ನೋಟ್ ಮಾಡ್ಕೊಳ್ಳಿ. ಹಾಗೆ ವಾಯುಮಂಡಲದ ಭೌತಿಕ ಪರಿಸ್ಥಿತಿಗಳು ಸ್ಥಿರವಾಗಿಲ್ಲದ ಕಾರಣ ನಕ್ಷತ್ರಗಳು ತುಂಬಾ ದೂರದಲ್ಲಿರುವುದರಿಂದ ಅವು ಅಂದಾಜು ಬಿಂದು ಗಾತ್ರದ ಬೆಳಕಿನ ಮೂಲಗಳಂತೆ ಕಾಣುತ್ತದೆ. ಹಾಗೆ ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಸ್ಥಿತ್ಯಂತರವಾಗುತ್ತದೆ ಮತ್ತು ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗುತ್ತದೆ. ಇದು ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣ. ಹಾಗೆ ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಕೆಲವೊಮ್ಮೆ ಕಂದಿದಂತೆ ಕಾಣುತ್ತದೆ. ಇದೇ ನಕ್ಷತ್ರಗಳ ಮಿನುಗುವಿಕೆಯ ಪರಿಣಾಮ. ಇದು ನಕ್ಷತ್ರಗಳ ಮಿನುಗುವಿಕೆಯಿಂದ ಉಂಟಾಗುತ್ತೆ. ನೋಡಿ, 8ನೇ ಪ್ರಶ್ನೆಯನ್ನು ನೋಡಿ. ಕೊನೆಯ ಬೆಂಚಿನಲ್ಲಿ ಕುಳಿತಿರುವ ಒಬ್ಬ ವಿದ್ಯಾರ್ಥಿಯು ಕಪ್ಪು ಹಲಗೆಯ ಬರಹವನ್ನ ಓದಲು ಕಷ್ಟಪಡುತ್ತಾನೆ. ಆ ವಿದ್ಯಾರ್ಥಿಗೆ ಯಾವ ದೃಷ್ಟಿದೋಷ ಇದೆ, ಅದನ್ನ ಹೇಗೆ ಸರಿಪಡಿಸಬಹುದು? ನೋಡಿ, ಕೊನೆಯ ಬೆಂಚ್ನಲ್ಲಿ ಇಲ್ಲಿ ನೋಡಿ, ವಿದ್ಯಾರ್ಥಿ ಇಲ್ಲಿ ಕುತ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಕಪ್ಪು ಹಲಗೆ ಇದೆ ಅಲ್ವಾ. ಈ ಒಂದು ಕಪ್ಪು ಹಲಗೆಯ ಮೇಲಿರುವ ಬರಹವನ್ನ, ಬರೆದಿರುವಂತಹ ಬರಹವನ್ನ ಓದ್ಲಿಕ್ಕೆ ಅವನಿಗೆ ತೊಂದರೆ ಉಂಟಾಗ್ತಾ ಇದೆ. ಹಾಗಾದ್ರೆ ಅವನಿಗೆ ಯಾವ ದೃಷ್ಟಿದೋಷ ಇದೆ? ದೂರದಲ್ಲಿರುವಂತಹ ಒಂದು ವಸ್ತುಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ, ಆದ್ರೆ ಹತ್ತಿರದಲ್ಲಿರುವಂತಹ ಒಂದು ವಸ್ತುಗಳು ಸರಿಯಾಗಿ ಹತ್ತಿರದಲ್ಲಿರುವಂತಹ ಒಂದು ಅಕ್ಷರಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಅವನಿಗೆ ಯಾವ ದೃಷ್ಟಿದೋಷ ಇದೆ? ಸಮೀಪ ದೃಷ್ಟಿದೋಷ ಅಂತ ಹೇಳ್ಬಹುದು ಅಲ್ವಾ. ಸಮೀಪ ದೃಷ್ಟಿದೋಷ ಇದೆ ಅಂತ ಹೇಳ್ಬಹುದು. ಹಾಗೆ ಈ ಸಮೀಪ ದೃಷ್ಟಿದೋಷದಲ್ಲಿ ಏನಾಗತ್ತೆ, ಅಲ್ಲಿ ಒಂದು ವಸ್ತುವಿನ ಪ್ರತಿಬಿಂಬ ಏನಾಗುತ್ತೆ, ರೆಟಿನಾದ ಮುಂಭಾಗದಲ್ಲಿ ಉಂಟಾಗತ್ತೆ. ಅದನ್ನ ರೆಟಿನಾದ ಮೇಲೆ ಉಂಟಾಗುವಂತೆ ಮಾಡ್ಬೇಕು ಅಲ್ವಾ. ಆದ್ರಿಂದ ರೆಟಿನಾದ ಮೇಲೆ ಉಂಟಾಗುವಂತೆ ನಾವು ಹೇಗೆ ಮಾಡಬಹುದು? ನಾವಲ್ಲಿ ಯಾವ ದರ್ಪಣವನ್ನ ಬಳಸಬೇಕಾಗತ್ತೆ? ನಿಮ್ನ ದರ್ಪಣವನ್ನ ಬಳಸುವುದರ ಮುಖಾಂತರ ಇದನ್ನ ಸರಿಪಡಿಸಬಹುದು. ಇದನ್ನ 2 ಅಂಕದ ಪ್ರಶ್ನೆ ಅಂತ ಹೇಳ್ತೇವೆ. 2 ಅಂಕ. ಈ ವಿದ್ಯಾರ್ಥಿಗೆ ಯಾವ ದೃಷ್ಟಿದೋಷ ಇದೆ, ಅದನ್ನ ಹೇಗೆ ಸರಿಪಡಿಸಬಹುದು, ಅದನ್ನ ಶಾರ್ಟ್ ಆಗಿ ಬರಿಬೇಕಾಗತ್ತೆ. ನೋಡಿ, ಸಮೀಪ ದೃಷ್ಟಿದೋಷ ಅಥವಾ ಮಯೋಪಿಯಾ ಅಂತ ಹೇಳ್ಬಹುದು. ಈ ವಿದ್ಯಾರ್ಥಿಗೆ ಇರುವಂತಹ ಒಂದು
ದೃಷ್ಟಿದೋಷ, ಮಯೋಪಿಯಾ ಅಥವಾ ಸಮೀಪ ದೃಷ್ಟಿದೋಷ. ಇಲ್ಲಿ ನಿಮ್ನ ಮಸೂರದಿಂದ ಪರಿಹಾರವನ್ನ ಪಡೆಯಬಹುದು ಅಲ್ವಾ. ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಒಟ್ಟು 2 ಅಂಕದ ಪ್ರಶ್ನೆ ಅಂತ ಹೇಳ್ತೇವೆ. ನೋಡಿ, ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪತನ ಕಿರಣ, ಬಿಸಿ ಇದು ವಕ್ರಿಮ ಕಿರಣ ಅಂತ ಹೇಳ್ತೇವೆ. ಹಾಗೆ ಎಂಎನ್ ಬಿಂದುವಿನಲ್ಲಿ ಏನ್ ಮಾಡಿದೆ, ಎಳೆದ ಲಂಬವಾಗಿದೆ. ಈ ಎಂಎನ್ ಅನ್ನುವಂಥದ್ದು ಒಂದು ಲಂಬ. ಯಾವ ಮಾಧ್ಯಮವು ಹೆಚ್ಚು ಸಾಂದ್ರವಾಗಿದೆ, ಏಕೆ? ಇಲ್ಲಿ ನೋಡಿ, ಈ ಒಂದು ಬೆಳಕಿನ ಕಿರಣ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಅಲ್ಲಿ ವಕ್ರೀಭವನಗೊಳ್ಳುತ್ತೆ ಅಲ್ವಾ. ಇಲ್ಲಿ ನಿಮಗೆ ಗೊತ್ತಿರಬಹುದು, ಬೆಳಕಿನ ವಕ್ರೀಭವನದಲ್ಲಿ ಏನಾಗತ್ತೆ, ಅದು ವಿರಳ ಮಾಧ್ಯಮದಿಂದ ಇಲ್ಲಿ ನೋಡಿ, ಮಾಧ್ಯಮ 2 ವಿರಳ ಮಾಧ್ಯಮ, ಅದು ಸಾಂದ್ರ ಮಾಧ್ಯಮದ ಕಡೆಗೆ ಬಂದಾಗ, ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆ ಬಂದಾಗ ಈ ಒಂದು ವಕ್ರೀಭವನ ಕಿರಣ ಏನಾಗತ್ತೆ, ಅದು ಲಂಬದ ಕಡೆಗೆ, ನೋಡಿ ಈ ಲಂಬದಿಂದ ಹತ್ತಿರವಾಗಿದೆ ಅಲ್ವಾ, ಲಂಬದ ಕಡೆಗೆ ಬಾಗಿದ್ರೆ ನಾವೇನ್ ಹೇಳ್ತೇವೆ, ಈ ಒಂದು ಮಾಧ್ಯಮ ಸಾಂದ್ರ ಮಾಧ್ಯಮ ಅಂತ ಹೇಳ್ತೇವೆ. ಇದು ಅಕಸ್ಮಾತ್ ಆಗಿ ಸಾಂದ್ರ ಮಾಧ್ಯಮದಿಂದ, ಬೆಳಕಿನ ಒಂದು ಕಿರಣ ಸಾಂದ್ರ ಮಾಧ್ಯಮದಿಂದ, ಇದನ್ನ ನಾವು ಮಾಧ್ಯಮ 1 ವಿರಳ ಮಾಧ್ಯಮ ಅಂತ ತೆಗೆದುಕೊಂಡ್ರೆ, ವಿರಳ ಮಾಧ್ಯಮದಲ್ಲಿ ಅದು ಪ್ರವೇಶಿಸಿದಾಗ ಈ ಒಂದು ಕಿರಣ ಲಂಬದಿಂದ ದೂರಕ್ಕೆ ಬಾಗಿದ್ರೆ, ಈ ರೀತಿಯಾಗಿ ಲಂಬದಿಂದ ದೂರಕ್ಕೆ ಬಾಗಿದ್ರೆ ಅದನ್ನ ವಿರಳ ಮಾಧ್ಯಮ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಏನಾಗಿದೆ, ಈ ಒಂದು ಬಿಸಿ ಅನ್ನುವಂಥ ಕಿರಣ ಲಂಬದಿಂದ ಹತ್ತಿರಕ್ಕೆ ಬಾಗಿದೆ ಅಲ್ವಾ. ಈ ಲಂಬದಿಂದ ಹತ್ತಿರಕ್ಕೆ ಬಾಗಿರೋದ್ರಿಂದ ನಾವು ಯಾವ ಮಾಧ್ಯಮ ಸಾಂದ್ರ ಅಂತ ಹೇಳ್ಬಹುದು, ಮಾಧ್ಯಮ 1 ಸಾಂದ್ರ ಮಾಧ್ಯಮ ಅಂತ ಹೇಳ್ಬಹುದು. ಹಾಗೆ ಕಾರಣ ಏಕೆ ಅಂತ ಕೇಳಿದರೆ ಇದು ಕೂಡ 2 ಅಂಕಕ್ಕೆ ಕೇಳಬಹುದು. ಏಕೆಂದರೆ ಬಿಸಿ ಕಿರಣವು ಲಂಬದಿಂದ ಹತ್ತಿರಕ್ಕೆ ಬಾಗಿದೆ ಅಲ್ವಾ, ಲಂಬದಿಂದ ಹತ್ತಿರಕ್ಕೆ ಅದೇನಾಗಿದೆ, ಬಾಗಿದೆ. ಈ ಒಂದು ಬೆಳಕಿನ ಕಿರಣ ಲಂಬದಿಂದ ಹತ್ತಿರಕ್ಕೆ ಬಾಗಿದರೆ ಏನಿದೆ ಅಂತ ಅರ್ಥ, ಆ ಒಂದು ಮಾಧ್ಯಮ ಸಾಂದ್ರ ಮಾಧ್ಯಮ ಅಂತ ಹೇಳ್ತೇವೆ. ಈ ರೀತಿಯಾಗಿ ನೀವು ವಿವರವಾಗಿ ಉತ್ತರವನ್ನ ಬರಿಬೇಕಾಗತ್ತೆ. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, ಬೆಳಕಿನ ವರ್ಣ ವಿಭಜನೆ ಎಂದರೇನು? ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಬಾಗುವ ಬೆಳಕಿನ ಬಣ್ಣ ಮತ್ತು ಕನಿಷ್ಠ ಬಾಗುವ ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಬಾಗುವ ಬೆಳಕಿನ ಬಣ್ಣವನ್ನ ತಿಳಿಸಿ. ನೋಡಿ, ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವುದನ್ನ ಬೆಳಕಿನ ವರ್ಣ ವಿಭಜನೆ ಅಂತ ಕರೆಯುತ್ತಾರೆ. ಬಿಳಿಯ ಬೆಳಕು, ನಮಗೆ ಬೆಳಕು ಯಾವ ಬಣ್ಣದಲ್ಲಿ ಕಾಣುತ್ತೆ, ಬಿಳಿ ಬಣ್ಣದಲ್ಲಿ ಕಾಣುತ್ತೆ ಅಲ್ವಾ. ಆದ್ರೆ ಅದರಲ್ಲಿ 7 ಬಣ್ಣಗಳಿದೆ. ಬಿಳಿಯ ಬೆಳಕು 7 ಬಣ್ಣಗಳಿಂದ ಉಂಟಾಗಿದೆ. ಆ 7 ಬಣ್ಣಗಳಾಗಿ ವಿಭಜನೆ ಹೊಂದೋದನ್ನ ನಾವೇನೆಂತ ಕರಿತೇವೆ, ಬೆಳಕಿನ ವರ್ಣ ವಿಭಜನೆ ಎನ್ನುತ್ತೇವೆ. ಹಾಗೆ ಇಲ್ಲಿ ಕೆಂಪು ಬಣ್ಣವು ಕನಿಷ್ಠವಾಗಿ ಬಾಗುವುದು, ಹಾಗೆ ನೇರಳೆ ಬಣ್ಣವು ಗರಿಷ್ಠವಾಗಿ ಬಾಗುವುದು. ಇದು ಕೂಡ 2 ಅಂಕದ ಪ್ರಶ್ನೆ, 2 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಬೆಳಕಿನ ವರ್ಣ ವಿಭಜನೆ ಅಂದ್ರೆ ಏನು ಅಂತಾನು ಕೂಡ ಕೇಳ್ತಾರೆ. ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವುದನ್ನ ಬೆಳಕಿನ ವರ್ಣ ವಿಭಜನೆ ಎಂದು ಕರೆಯುತ್ತಾರೆ. ನೋಡಿ, ಭೂಮಿಯ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಕಂಡುಬರುವ ಯಾವುದಾದರೂ 4 ವಿದ್ಯಮಾನಗಳನ್ನ ತಿಳಿಸಿ. ಇದನ್ನ 2 ಅಂಕಕ್ಕೆ ಕೇಳ್ತಾರೆ. ಭೂಮಿಯ ವಾಯುಮಂಡಲದಲ್ಲಿ ವಕ್ರೀಭವನದಿಂದ ಉಂಟಾಗುವಂತ ಯಾವುದಾದ್ರೂ 4 ವಿದ್ಯಮಾನಗಳು ಅಲ್ವಾ. ನೋಡಿ, ಮೊದಲನೇದಾಗಿ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ. ಸೂರ್ಯಾಸ್ತ ನಮಗೆ ಒಂದು 2 ನಿಮಿಷಗಳ ಮುಂಚೆ, ಸೂರ್ಯ ಉದಯವಾಗೋಕ್ಕಿಂತ ಮುಂಚೆ ಆದಾಗೆ ಅನ್ಸುತ್ತೆ, ಅದು ವಕ್ರೀಭವನದ ಪರಿಣಾಮವಾಗಿ. ಹಾಗೆ ವಿಳಂಬಿತ ಸೂರ್ಯಾಸ್ತ. ಹಾಗೆ ನಕ್ಷತ್ರಗಳ ಮಿನುಗುವಿಕೆ ಕೂಡ ಈ ಒಂದು ವಕ್ರೀಭವನದ
ಪರಿಣಾಮ ವಿದ್ಯಮಾನ ಅಂತ ಹೇಳ್ಬೋದು. ಹಾಗೆ ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿರುವಂಥದ್ದು. ಇಲ್ಲಿ ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿ ಕಾಣುವಂಥದ್ದು ಕೂಡ ಈ ಒಂದು ವಕ್ರೀಭವನದ ವಿದ್ಯಮಾನ ಅಂತ ಹೇಳ್ತೇವೆ. ಹಾಗೆ ನಕ್ಷತ್ರವು ತನ್ನ ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಾಣಿಸುತ್ತದೆ. ಅಂದ್ರೆ ಅದು ನೈಜವಾಗಿ ಇರುವಂತ ಸ್ಥಾನಕ್ಕಿಂತಲೂ ಒಂದು ಬೇರೆ ಒಂದು ಸ್ಥಾನದಲ್ಲಿ ಎತ್ತರದಲ್ಲಿ ಕಾಣಿಸುತ್ತದೆ. ಈ ಎಲ್ಲ ವಿದ್ಯಮಾನಗಳು ಕೂಡ ವಕ್ರೀಭವನದ ವಾತಾವರಣದಲ್ಲಿ ಕಂಡು ಬರುವಂತಹ ಭೂಮಿಯ ವಾಯುಮಂಡಲದಲ್ಲಿ ಕಂಡು ಬರುವಂತಹ ಬೆಳಕಿನ ವಕ್ರೀಭವನದಿಂದ ಉಂಟಾಗುವಂತ ವಿದ್ಯಮಾನಗಳು ಅಂತ ಹೇಳ್ತೇವೆ. ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ಗಗನಯಾತ್ರಿಗೆ ಆಕಾಶವು ನೀಲಿಯಾಗಿ ಕಾಣದೆ ಕಪ್ಪಾಗಿ ಕಾಣಲು ಕಾರಣವೇನು? ಈ ಒಂದು ನಮ್ಮ ವಾತಾವರಣದಿಂದ ಮೇಲಕ್ಕೆ ಹೋದ ಹಾಗೆ ಗಗನಯಾತ್ರೆಗೆ ಕೇಳ್ತಾ ಇರುವಂತದ್ದು. ಈ ಗಗನಯಾತ್ರೆಗೆ ಆಕಾಶ ಕಪ್ಪಾಗಿ ಕಾಣಿಸುತ್ತೆ. ನಾವು ಭೂಮಿಯ ಮೇಲಿಂದ ನೋಡಿದಾಗ ಏನಾಗಿರುತ್ತೆ, ಅದು ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ. ಆದ್ರೆ ಈ ಒಂದು ವಾತಾವರಣದಿಂದ ಹೊರಕ್ಕೆ ಹೋದಾಗ ಏನಾಗಿ ಕಾಣಿಸುತ್ತೆ, ಅದು ಕಪ್ಪಾಗಿ ಕಾಣಿಸುತ್ತೆ. ಅದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ ನೋಡಿ. ಭೂಮಿಗೆ ವಾಯುಮಂಡಲವಿಲ್ಲದಿದ್ದರೆ ಯಾವುದೇ ಬೆಳಕಿನ ಚದುರುವಿಕೆ ಇರುತ್ತಿರಲಿಲ್ಲ. ಆಗ ಆಕಾಶ ಕಡುಕತ್ತಲಾಗಿ ಕಾಣಿಸುತ್ತಿತ್ತು. ಅತಿ ಎತ್ತರದಲ್ಲಿ ಹಾರುತ್ತಿರುವ ಪ್ರಯಾಣಿಕರಿಗೆ ಆಕಾಶವು ಕಪ್ಪಾಗಿ ಕಾಣುತ್ತದೆ, ಏಕೆಂದರೆ ಅಂತಹ ಎತ್ತರದಲ್ಲಿ ಚದುರುವಿಕೆ ಎದ್ದು ಕಾಣುವುದಿಲ್ಲ. ಅಂದ್ರೆ ಭೂಮಿ ಆ ಒಂದು ಗಗನಯಾತ್ರೆಯ ಇರುವಂತಹ ಒಂದು ಪ್ರದೇಶದಲ್ಲಿ ಏನಾಗಿರುತ್ತೆ, ಅಲ್ಲಿ ಭೂಮಿಯ ವಾತಾವರಣವಿರೋದಿಲ್ಲ. ಭೂಮಿಯ ವಾತಾವರಣ ಇರೋದಿಲ್ಲ ಅಂದ್ರೆ ಏನಾಗಿದೆ, ಅಲ್ಲಿ ಬೆಳಕಿನ ಚದುರುವಿಕೆ ಇರೋದಿಲ್ಲ. ನಮ್ಗೆ ಆಕಾಶ ನೀಲಿಯಾಗಿ ಕಾಣಲಿಕ್ಕೆ ಕಾರಣ ಏನು, ಅಲ್ಲಿ ಬೆಳಕಿನ ಚದುರುವಿಕೆ ಉಂಟಾಗ್ತಾ ಇದೆ ಅಲ್ವಾ. ಆದ್ರೆ ಇಲ್ಲಿ ಯಾವುದೇ ಬೆಳಕಿನ ಚದುರುವಿಕೆ ಇರೋದಿಲ್ಲ. ಆ ಒಂದು ಕಾರಣದಿಂದ ಗಗನಯಾತ್ರಿಗೆ ಏನಾಗತ್ತೆ, ಈ ಆಕಾಶ ನೀಲಿಯಾಗಿ ಕಾಣದೆ ಕಪ್ಪಾಗಿ ಕಾಣುತ್ತದೆ. ನೋಡಿ, ಸಮೀಪ ದೃಷ್ಟಿಯ ದೂರ ಬಿಂದುವು ಕಣ್ಣಿನ ಮುಂದಿನಿಂದ 80 ಸೆಂಟಿಮೀಟರ್ ಆಗಿದೆ. ಯಾವ ಸ್ವಭಾವದ ಮತ್ತು ಯಾವ ಸಾಮರ್ಥ್ಯದ ಮಸೂರದಿಂದ ಈ ಒಂದು ದೋಷವನ್ನ ಸರಿಪಡಿಸಬಹುದು? ಸಮೀಪ ದೃಷ್ಟಿಯ ದೂರ ಬಿಂದು ಏನಾಗಿದೆ, ಕಣ್ಣಿನ ಮುಂದಿನಿಂದ 80 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಯಾವ ಸ್ವಭಾವದ ಮಸೂರವನ್ನ ಬಳಸಬೇಕು ಮತ್ತೆ ಯಾವ ಸಾಮರ್ಥ್ಯದ ಮಸೂರವನ್ನ ಬಳಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಕೇಳಿದ್ದಾರೆ ನೋಡಿ. ಇದನ್ನ ಕಂಡುಹಿಡಿಲಿಕ್ಕೆ ನೀವೇನ್ ಮಾಡ್ಬೇಕು, ವ್ಯಕ್ತಿಯು ಸಮೀಪ ದೃಷ್ಟಿ ದೋಷದಿಂದ ಬಳಲ್ತಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಬಿಂಬವು ರೆಟಿನಾದ ಮುಂದೆ ಉಂಟಾಗುತ್ತೆ ಅಲ್ವಾ, ಮುಂಭಾಗದಲ್ಲಿ ಉಂಟಾಗತ್ತೆ. ಆದ್ರಿಂದ ಪ್ರತಿಬಿಂಬದ ದೂರವನ್ನ ನಾವು v=-80 ಸೆಂಟಿಮೀಟರ್, ಹಾಗೆ ಸಂಗಮ ದೂರ f ಅಂತ ನಾವು ತಿಳ್ಕೊಂಡಿದ್ದೇವೆ. ಮಸೂರದ ಸೂತ್ರವನ್ನ ಹಾಕಿದಾಗ 1/v - 1/u = 1/f ಅಂತ ಇದೆ. ಇಲ್ಲಿ 1/v ಅಂದ್ರೆ 1/80, ಈ u ಅನ್ನುವಂಥದ್ದನ್ನ ನಾವು ಇನ್ಫಿನಿಟಿ ಅಂತ ತೆಗೆದುಕೊಳ್ತಾ ಇದ್ದೇವೆ. 1/f = 1/f ಅಲ್ವಾ. ಈಗ 1/f -1/80 ಅಂತ ಆಗಿದೆ. 1/f -1/80. ಹಾಗಾದ್ರೆ f 80 ಸೆಂಟಿಮೀಟರ್ ಅಂದ್ರೆ f -0.8 ಮೀಟರ್ ಅಂತ ಇದೆ. ಹಾಗೆ ಇದರ ಸಾಮರ್ಥ್ಯವನ್ನ ಕಂಡುಹಿಡಿಬೇಕು ಅಲ್ವಾ. ಸಾಮರ್ಥ್ಯವನ್ನ p, ಸೊ ದಟ್ ಈಸ್ ಈಕ್ವಲ್ ಟು 1/0.8, that is equal to 1.25 d. ಸೊ ಈ ಒಂದು -1.25 d, ಈ ಒಂದು ಸಾಮರ್ಥ್ಯದ ಮಸೂರವನ್ನ ಬಳಸಬೇಕಾಗತ್ತೆ ನೋಡಿ. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರವನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಸಾಮಾನ್ಯ ಕಣ್ಣುಗಳಿಂದ 25 ಸೆಂಟಿಮೀಟರ್ಗಿಂತ ಹತ್ತಿರದಲ್ಲಿರುವ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ, ಏಕೆ ಅಂತ ಕೇಳಿದ್ದಾರೆ. ಸಾಮಾನ್ಯ ಕಣ್ಣುಗಳಿಂದ 25 ಸೆಂಟಿಮೀಟರ್ಗಳಿಗಿಂತ ಹತ್ತಿರದಲ್ಲಿರುವ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ, ಏಕೆ? ಕಾರಣ
ಕಣ್ಣಿನಲ್ಲಿರುವ ಸಿಲಿಯರಿ ಸ್ನಾಯುಗಳು 25 ಸೆಂಟಿಮೀಟರ್ಗಳಿಗಿಂತ ಹತ್ತಿರದಲ್ಲಿ ಕುಗ್ಗುವುದಿಲ್ಲ. ಈ ಕಾರಣದಿಂದ ಸಾಮಾನ್ಯ ಕಣ್ಣುಗಳಿಂದ 25 ಸೆಂಟಿಮೀಟರ್ಗಳಿಗಿಂತ ಹತ್ತಿರದಲ್ಲಿ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. 25 ಸೆಂಟಿಮೀಟರ್ಗಿಂತ ಕಡಿಮೆ ಒಂದು ಹತ್ತಿರದಲ್ಲಿ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಮ್ಮ ಕಣ್ಣಿನಲ್ಲಿರುವಂತಹ ಒಂದು ಸಿಲಿಯರಿ ಸ್ನಾಯುಗಳು ಅಷ್ಟು ಹತ್ತಿರದಲ್ಲಿ ಏನಾಗುವುದಿಲ್ಲ, ಅವು ಕುಗ್ಗುವುದಿಲ್ಲ. ನೋಡಿ 15ನೇ ಪ್ರಶ್ನೆಯನ್ನ ನೋಡಿ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು ಅಂತ ಕೇಳಿದ್ದಾರೆ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಇಲ್ಲಿ ದೂರದ ಹಾಗೂ ಹತ್ತಿರದ ವಸ್ತುಗಳನ್ನ ದೃಷ್ಟಿಸುವಂತೆ ಕಣ್ಣು ತನ್ನ ಸಂಗಮ ದೂರವನ್ನ ಹೊಂದಿಸಿಕೊಳ್ಳುವ ಸಾಮರ್ಥ್ಯವೇ ಕಣ್ಣಿನ ಹೊಂದಾಣಿಕೆ. ಅಂದ್ರೆ ಕಣ್ಣು ಯಾವ ರೀತಿಯಾಗಿ ಆ ಒಂದು ವಸ್ತುಗಳನ್ನ ನೋಡ್ಲಿಕ್ಕೆ ತನ್ನ ಸಂಗಮ ದೂರನ ಹೊಂದಿಸಿಕೊಳ್ಳುತ್ತೆ ಅಲ್ವಾ, ಅದನ್ನ ನಾವು ಏನಂತ ಕರಿತೇವೆ? ಅದನ್ನ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೇವೆ. ಇದನ್ನ 1 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. 1 ಅಂಕಕ್ಕೆ ಈ ಪ್ರಶ್ನೆಯನ್ನ ಕೇಳ್ತಾರೆ. ಇಂಪಾರ್ಟೆಂಟ್ ಇದೆ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು ಅಂತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. ಸಮೀಪ ದೃಷ್ಟಿಯುಳ್ಳ ಒಬ್ಬ ವ್ಯಕ್ತಿಯು 1.2 ಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿರುವ ವಸ್ತುವನ್ನ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಈ ವ್ಯಕ್ತಿಯು ದೃಷ್ಟಿ ಪುನರ್ಸ್ಥಾಪಿಸಲು ಸರಿಪಡಿಸುವ ಮಸೂರ ಯಾವುದು? ನೋಡಿ, ಸಮೀಪ ದೃಷ್ಟಿ ದೋಷ ಇದೆ, ಅಂದ್ರೆ ದೂರದ ವಸ್ತುಗಳು ಕಾಣಿಸ್ತಾ ಇಲ್ಲ. 1.2 ಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿರುವಂತಹ ವಸ್ತುವನ್ನ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿಯು ದೃಷ್ಟಿ ಪುನರ್ಸ್ಥಾಪಿಸಲು ಸರಿಪಡಿಸಲು ಮಸೂರ ಯಾವುದು? ಅಂದ್ರೆ ಸರಿಯಾಗಿ ಈ ಒಂದು ವಸ್ತುವನ್ನ ನೋಡ್ಲಿಕ್ಕೆ, ದೂರದಲ್ಲಿರುವಂತಹ ಒಂದು ವಸ್ತುವನ್ನ ನೋಡ್ಲಿಕ್ಕೆ ಯಾವ ರೀತಿಯಾದಂತಹ ಒಂದು ಮಸೂರವನ್ನ ಬಳಸ್ತಾರೆ ಅಲ್ವಾ? ಯಾವ ಒಂದು ಮಸೂರವನ್ನ ಬಳಸಬಹುದು ಅಂತ ಇದೆ ನೋಡಿ. ಈ ಒಂದು ಸಂದರ್ಭದಲ್ಲಿ ವಸ್ತುವಿನ ಪ್ರತಿಬಿಂಬವು ರೆಟಿನಾದ ಮುಂದೆ ಉಂಟಾಗತ್ತೆ ಅಲ್ವಾ? ಅಂದ್ರೆ ರೆಟಿನಾದ ಮುಂದೆ ಉಂಟಾಗೋದ್ರಿಂದ ಈ ಒಂದು ದೃಷ್ಟಿ ದೋಷವನ್ನ ನಿವಾರಣೆ ಮಾಡ್ಲಿಕ್ಕೆ ಯಾವ ಮಸೂರವನ್ನ ಬಳಸಬೇಕು? ನಿಮ್ನ ಮಸೂರ ಅಲ್ವಾ? ಈ ಸಮೀಪ ದೃಷ್ಟಿ ದೋಷ ಅಂದ್ರೆ ನಿಮ್ಗೆ ಗೊತ್ತಿದೆ. ಅದಕ್ಕೆ ಯಾವುದನ್ನ ಬಳಸಬೇಕು? ನಿಮ್ನ ಮಸೂರವನ್ನ ಬಳಸಬೇಕು. ಇದನ್ನ 1 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ ನೋಡಿ. 1 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. ನೆಕ್ಸ್ಟ್ ನೋಡಿ 17ನೇ ಪ್ರಶ್ನೆಯನ್ನ ನೋಡಿ. ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಮತ್ತೆ ದೂರ ಬಿಂದುಗಳು ಯಾವುವು ಅಂತ ಕೇಳಿದ್ದಾರೆ. ಒಂದು ಸಾಮಾನ್ಯ ದೃಷ್ಟಿಯನ್ನ ಹೊಂದಿರುವವರಿಗೆ ಸಮೀಪ ಬಿಂದು ಮತ್ತೆ ದೂರ ಬಿಂದುಗಳು ಯಾವುವು? ಇದನ್ನ 1 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ ನೋಡಿ. ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಯಾವುದು? 25 ಸೆಂಟಿಮೀಟರ್ ಮತ್ತೆ ದೂರ ಬಿಂದು ಅನಂತದಲ್ಲಿ ಇರುತ್ತದೆ. ದೂರ ಬಿಂದು ಅನಂತದಲ್ಲಿ, ಅದನ್ನ ನಾವು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಅನಂತದಲ್ಲಿ ಇರುತ್ತದೆ. 1 ಅಂಕಕ್ಕೆ ಕೇಳಬಹುದಾದ ಪ್ರಶ್ನೆ, 1 ಅಂಕಕ್ಕೆ ಕೇಳುವಂತಹ ಒಂದು ಪ್ರಶ್ನೆಯಾಗಿದೆ. ಟಿಂಡಾಲ್ ಪರಿಣಾಮವನ್ನ ವಿವರಿಸಿ. ಈ ಟಿಂಡಾಲ್ ಪರಿಣಾಮದ ಬಗ್ಗೆ ನೀವು 9ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ ಅಲ್ವಾ? ಈ ಟಿಂಡಾಲ್ ಪರಿಣಾಮ ಅಂದ್ರೆ ಏನೋದು, ಹೇಗೆ ಉಂಟಾಗತ್ತೆ ಅಂತ. ಇಲ್ಲಿ ನೋಡಿ, ಇದನ್ನ 2 ಅಂಕಕ್ಕೆ ಕೇಳಬಹುದು. ಟಿಂಡಾಲ್ ಪರಿಣಾಮವನ್ನ ವಿವರಿಸಿ ಅಂತ ನೋಡಿ. ಭೂಮಿಯ ವಾಯುಮಂಡಲವು ಕಿರಿದಾದ ವೈವಿಧ್ಯಮಯ ಕಣಗಳ ಮಿಶ್ರಣವಾಗಿದೆ. ಈ ಕಣಗಳಲ್ಲಿ ಹೊಗೆ ಇರಬಹುದು, ನೀರಿನ ಸಣ್ಣ ಬಿಂದುಗಳಿರಬಹುದು, ಅಥವಾ ನಿಲಂಬಿತ ಧೂಳಿನ ಕಣಗಳಿರಬಹುದು, ಮತ್ತೆ ಗಾಳಿಯ ಅಣುಗಳು ಕೂಡ ಇರುತ್ತೆ. ಬೆಳಕಿನ ಕಿರಣಗಳು ಅಂತಹ ನಯವಾದ ಕಣಗಳನ್ನ ತಾಡಿಸಿದಾಗ ಬೆಳಕಿನ ಪಥವು ಗೋಚರಿಸುತ್ತದೆ. ನೋಡಿ, ಈ ಒಂದು ಕಣಗಳ ಮೂಲಕ ಬೆಳಕು ಪ್ರತಿಫಲನ ಹೊಂದಿ ಹರಡಿ ನಂತರ ನಮ್ಮನ್ನ ತಲುಪುತ್ತದೆ. ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆ ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಎನ್ನುತ್ತೇವೆ. ಇದನ್ನ 1 ಅಂಕಕ್ಕೂ ಕೂಡ ಕೇಳಬಹುದು. ಟಿಂಡಾಲ್ ಪರಿಣಾಮ ಎಂದರೇನು ಅಂತ. ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಎನ್ನುತ್ತೇವೆ. ನೋಡಿ, ಈ ವಿದ್ಯಮಾನವನ್ನ
ಹೊಗೆ ತುಂಬಿದ ಕೊಠಡಿಯಲ್ಲಿ ಸಣ್ಣ ರಂಧ್ರದ ಮೂಲಕ ಸೂರ್ಯನ ಕಿರಣ ಪ್ರವೇಶಿಸಿದಾಗ ಕಾಣಬಹುದು. ಹಾಗೆ ಬೆಳಕಿನ ಚದುರುವಿಕೆ ಕಣಗಳನ್ನ ಕಾಣಲು ಸಹಾಯ ಮಾಡುತ್ತೆ. ಹಾಗೆ ದಟ್ಟ ಕಾಡಿನ ಮೇಲ್ಪದರಿನ ಅಂಚಿನ ಮೂಲಕ ಸೂರ್ಯರಶ್ಮಿ ಹಾದು ಹೋದಾಗ ಟಿಂಡಾಲ್ ಪರಿಣಾಮವನ್ನ ಕಾಣಬಹುದು. ಇಲ್ಲಿ ಮಂಜಿನ ಸಣ್ಣ ನೀರಿನ ಹನಿಗಳು ಬೆಳಕನ್ನ ಚದುರಿಸುತ್ತದೆ. ಅಂದ್ರೆ ಈ ಒಂದು ವಾತಾವರಣದ ಕಣಗಳೇನ್ ಮಾಡುತ್ತೆ, ಆ ಆ, ಬೆಳಕನ್ನ ಚದುರಿಸುತ್ತೆ. ಇದನ್ನ ನಾವು ಟಿಂಡಾಲ್ ಪರಿಣಾಮ ಅಂತ ಕರಿತೇವೆ. ನೋಡಿ, ಪ್ರಿಸ್ಬಯೋಫಿಯಾ ಹೇಗೆ ಉಂಟಾಗುತ್ತದೆ ವಿವರಿಸಿ ಅಂತ ಇದೆ. ಈ ಪ್ರಿಸ್ಬಯೋಫಿಯಾ ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಸಾಮಾನ್ಯವಾಗಿ ಕಡಿಮೆಯಾಗುತ್ತದೆ. ಹೆಚ್ಚಿನ ಜನರಿಗೆ ಸಮೀಪ ಬಿಂದುವು ಕ್ರಮೇಣ ದೂರ ಸರಿಯುತ್ತದೆ. ಅಂತಹವರು ಹತ್ತಿರದ ವಸ್ತುಗಳನ್ನ ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ಸರಿಪಡಿಸುವ ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ. ಈ ದೋಷವನ್ನ ಪ್ರಿಸ್ಬಯೋಫಿಯಾ ಅಂತ ಕರೆಯುತ್ತಾರೆ. ಹಾಗೆ ಈ ದೃಷ್ಟಿದೋಷ ಉಂಟಾಗಲು ಕಾರಣ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನ ಕಳೆದುಕೊಳ್ಳುವಂಥದ್ದು ಅಥವಾ ಕ್ರಮೇಣ ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುವಂಥದ್ದು. ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳೋದ್ರಿಂದ ನೀವು ಸಾಮಾನ್ಯವಾಗಿ ಇದು ವಯೋಸಹಜವಾಗಿ ಇದು ಕಂಡು ಬರುತ್ತೆ. ಇಲ್ಲಿ ಸಮೀಪ ದೃಷ್ಟಿದೋಷ ಹಾಗೆ ದೂರದೃಷ್ಟಿ ದೋಷ ಎರಡೂ ಕೂಡ ಕಾಣಬಹುದು. ಇದನ್ನ ದ್ವಿಸಂಗಮ ದೂರ ಬೈಫೋಕಲ್ ಮಸೂರಗಳಿಂದ ಇವನ್ನ ನಾವು ಏನ್ ಮಾಡಬಹುದು, ಸರಿ ಮಾಡಬಹುದು. ಹಾಗೆ ಇಲ್ಲಿ ಸಾಮಾನ್ಯವಾಗಿ ದ್ವಿಸಂಗಮ ಮಸೂರಗಳು ಯಾವ ರೀತಿಯಾಗಿ ಕಾರ್ಯ ಮಾಡುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದೇನೆ ನೋಡಿ. ಸಾಮಾನ್ಯವಾಗಿ ದ್ವಿಸಂಗಮ ಮಸೂರಗಳು ನಿಮ್ನ ಮತ್ತು ಪೀನ ಮಸೂರಗಳೆರಡನ್ನು ಕೂಡ ಹೊಂದಿರುತ್ತವೆ. ಮೇಲ್ಭಾಗದಲ್ಲಿ ನಿಮ್ನ ಮಸೂರವು ದೂರದ ನೋಟವನ್ನ ಹಾಗೂ ಕೆಳಗಿನ ಭಾಗದಲ್ಲಿ ಪೀನ ಮಸೂರವು ಸಮೀಪದ ನೋಟವನ್ನ ಸುಗಮಗೊಳಿಸುತ್ತದೆ. ಈ ದಿನಗಳಲ್ಲಿ ಕಣ್ಣಿನ ವಕ್ರೀಭವನ ದೋಷಗಳನ್ನ ಕೂಡ ಈ ಒಂದು ಮಸೂರಗಳಿಂದ ಅಥವಾ ಶಸ್ತ್ರಚಿಕಿತ್ಸೆಗಳಿಂದ ಸರಿಪಡಿಸಬಹುದು. ಇದನ್ನ ಪ್ರಿಸ್ಬಯೋಫಿಯಾ ಅಂತ ಕರೆಯುತ್ತಾರೆ. ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿದೆ ಏಕೆ ಅಂತ ಇದೆ ನೋಡಿ. ವಾಯುಮಂಡಲದಲ್ಲಿನ ಗಾಳಿಯ ಕಣಗಳು ಸಣ್ಣ ಕಣಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರುತ್ತದೆ. ಹಾಗೆ ಇವು ಬೆಳಕಿನ ಸಣ್ಣ ತರಂಗಾಂತರವುಳ್ಳಂತಹ ನೀಲಿ ಅಂಚನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಚದುರಿಸುತ್ತವೆ ಹೊರತು ಹೆಚ್ಚಿನ ತರಂಗಾಂತರವುಳ್ಳ ಅಂಚನ್ನಲ್ಲ. ಆದ್ರಿಂದ ಕೆಂಪು ಬೆಳಕು ನೀಲಿ ಬೆಳಕಿಗಿಂತ 1.8ರಷ್ಟು ಅಧಿಕ ತರಂಗಾಂತರವನ್ನ ಹೊಂದಿದೆ. ಆದ್ರಿಂದ ಸೂರ್ಯನ ಬೆಳಕು ವಾಯುಮಂಡಲವನ್ನ ಪ್ರವೇಶಿಸಿದ ತಕ್ಷಣ ಏನಾಗತ್ತೆ, ನೀಲಿ ಬಣ್ಣವನ್ನ ನೀಲಿ ಬಣ್ಣದ ತರಂಗಾಂತರವನ್ನ ಹೆಚ್ಚಾಗಿ ಚದುರಿಸುತ್ತೆ. ಆ ಚದುರಿದ ಬೆಳಕು ನಮ್ಮ ಕಣ್ಣನ್ನ ತಲುಪೋದ್ರಿಂದ, ಆ ನೀಲಿ ಬಣ್ಣ ನಮ್ಮ ಕಣ್ಣನ್ನ ತಲುಪೋದ್ರಿಂದ ಏನಾಗತ್ತೆ, ಈ ಒಂದು ಆಕಾಶವು ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ ನೋಡಿ. ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ನಾವು ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಈ ಒಂದು ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡ್ಕೊಂಡಿದ್ದೇವೆ ಅಲ್ವಾ. ಹಾಗೆ ಮುಂದಿನ ಸೆಷನ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.